ಶ್ರೀಗಳ ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಹೆಸರಿನ ಕೃತಿಯನ್ನು ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ರಚನೆ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಪಂಡಿತ್ ಪ್ರವರ್ ತೋಡರಮಲ್ಲರ ಕಾರ್ಯ ಪೂರ್ಣವಾಗುವ ಮೊದಲೇ ದೈವವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ಇನ್ನೋರ್ವ ಜ್ಞಾನಿ ಪುರುಷ ದೌಲತರಾಮ್ ಕಾಸ್ಲಿವಾಲ್ ಅವರು ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಧನ್ಯವಾದಕ್ಕೆ ಪಾತ್ರರಿದ್ದಾರೆ. ಚಾರಿತ್ರ ಅಧಿಕಾರ ನಡೀತಾ ಇದೆ. ಶ್ಲೋಕ ಸಂಖ್ಯೆ 154. ಧರ್ಮಧ್ಯಾನಾಸಕ್ತೋ ವಾಸರಮತಿವಾಹ್ಯವಿಹಿತಸಾಂಧ್ಯವಿಧಿಂ ಶುಚಿಸಂಸ್ತರೇತ್ರಿಯಾಂ ಗಮಯೇತ್ ಸ್ವಾಧ್ಯಾಯಚಿತನಿಗ್ರಹ. ಅನಂತರ ಏನು ಮಾಡಬೇಕು ಎಂಬುದನ್ನು ಈಗ ತಿಳಿಸಿಕೊಡುತ್ತಾರೆ. ಅನಂತರ ಅಂದರೆ ಊರ ಹೊರಗಿನ ವಸತಿಕೆಯೊಳಗೆ ಹೋಗ್ತಾನೆ. ಅಲ್ಲಿ ಹಿಂಸೆ ಮೊದಲಾದ 5 ಪಾಪಗಳನ್ನು ತ್ಯಾಗ ಮಾಡಿರ್ತಾನೆ. 5 ವಿಷಯಗಳಿಂದ ವಿರಕ್ತಾಗಿರ್ತಾನೆ. ಮನ ವಚನ ಕಾಯಗಳನ್ನು ವಶದಲ್ಲಿಟ್ಕೊಳ್ತಾನೆ. ಇಷ್ಟು ಮಾಡಿದ್ರೆ ಆಯ್ತಾನೆ. ಇದೆಲ್ಲ ಪರದ್ರವ್ಯದ ಕಾರ್ಯ ಆಯ್ತಲ್ಲ. ಮುಂದೇನು ಮಾಡ್ತಾನೆ ಅನ್ನೋದು ಹೇಳ್ತಾರೆ. ವಿಹಿತ ಸಾಂಧ್ಯ ವಿಧಿಂ, ಪ್ರಾತಃ ಕಾಲ ಹಾಗೂ ಸಾಯಂಕಾಲ ಸಾಮಾಯಿಕ ಮೊದಲಾದ ಕ್ರಿಯೆಗಳನ್ನು ಮಾಡಿ, ವಾಸರಂ ಹಗಲು ಹೊತ್ತನ್ನು, ಧರ್ಮಧ್ಯಾನಾಸಕ್ತ ಧರ್ಮಧ್ಯಾನದಲ್ಲಿ ಲೀನನಾಗಿ, ಅತಿವಾಹ್ಯ ವ್ಯತೀತ ಮಾಡಬೇಕು ಮತ್ತು ಸ್ವಾಧ್ಯಾಯ ಜಿತ ನಿಗ್ರಹ ಪಠನ ಪಾಠನದಿಂದ ನಿದ್ರೆಯನ್ನು ಜಯಿಸಿ, ಶುಚಿ ಸಂಸ್ತರೆ ಪವಿತ್ರವಾದ ಹಾಸಿಗೆಯ ಎಂದರೆ ಚಾಪೆ ಮೊದಲಾದವುಗಳ ಮೇಲೆ ತ್ರಿಯಾಮ ರಾತ್ರಿಯನ್ನು ಗಮಯೇತ್ ಪೂರ್ಣ ಮಾಡಬೇಕು. ದಿವಸದ ಕಾರ್ಯವನ್ನು ಹೇಳಿದ್ದಾರೆ. ಮೊದಲಿನ ದಿವಸ ಅಂತೂ ಮಧ್ಯಾಹ್ನಕ್ಕೆ ಹೋಗಿರ್ತಾನೆ. ಪ್ರಾತಃ ಕಾಲದ ಸ್ವಾಧ್ಯಾಯ ಮೊದಲಾದವು ಮನೆಯಲ್ಲೇ ಆಗಿರ್ತಾವ್ರಿ. ದೇವದರ್ಶನ, ಪೂಜೆ ಮೊದಲಾದವು ಏನು ಕ್ರಿಯೆ ಅದವು ಅವೆಲ್ಲ ಮಾಡಿರ್ತಾನೆ. ಭೋಜನ ಮಾಡಿ ಉಪವಾಸದ ಗ್ರಹಣ ಮಾಡ್ತಾನೆ. ಪ್ರೋಷಧ ಉಪವಾಸ. ಅಲ್ಲಿ ಹೋದ ನಂತರ ಎಲ್ಲ ಸಾವಧ್ಯ ಯೋಗದಿಂದ ರಹಿತಾಗಿ 5 ಪ್ರಕಾರದ ಪಾಪಗಳನ್ನು ಸಂಕಲ್ಪಪೂರ್ವಕ ತ್ಯಾಗ ಮಾಡಿ, 5 ಇಂದ್ರಿಯ ವಿಷಯಗಳಿಂದ ವಿರಕ್ತನಾಗಿ, ಮನ ವಚನ ಕಾಯವನ್ನು ವಶದಲ್ಲಿಟ್ಕೊಂಡ, ಪ್ರಾತಃ ಕಾಲ ಮತ್ತು ಸಾಯಂಕಾಲ ಅಂಥೇಳಿ ಹೇಳಿದರು. ಸಂಧ್ಯಾ ಸಮಯ ಅಂತೂ 3 ಅದವು. 2 ಮಾಡಲಿ 3 ಮಾಡಲಿ, ಹೇಳುವುದರೊಳಗೆ ಎಷ್ಟರೇ ಹೇಳಲಿ, ನಾವು ತಿಳ್ಕೊಳ್ಳೋದ ನಮಗೆ ಯಾವ ಪ್ರಕಾರ ಬೇಕೋ ಅಥವಾ ವಾಸ್ತವಿಕತೆ ಯಾವ ಪ್ರಕಾರ ಇದೆಯೋ ಆ ಪ್ರಕಾರ ತಿಳ್ಕೊಳ್ಳೋದು. ಎಲ್ಲವನ್ನು ಹೇಳದೇ ಇದ್ರೆ ಅವರಿಗೆ ಜ್ಞಾನ ಇಲ್ಲ ಅಂತನೋ ಅರ್ಥ ಅಲ್ಲ. ಎಲ್ಲವನ್ನು ಹೇಳಿದ್ರೆ ನಮಗೆ ತಿಳಿತಿದೆ ಅಂಥೇಳೇನೋ ಅರ್ಥ ಅಲ್ಲ. ಹಾಗಿದ್ದ ಮೇಲೆ ವಚನ ರೂಪದಿಂದ ಎಷ್ಟು ಬಂದಿದೆಯೋ ಅಷ್ಟನ್ನು ನಾವು ಗ್ರಹಣ ಮಾಡಿ, ಆ ವಚನದ ವಿಷಯ ಎಷ್ಟಿದೆಯೋ ಅದನ್ನು ನಮ್ಮ ಜ್ಞಾನದ ಮೂಲಕ ನಾವು ತಿಳ್ಕೊಂಡ ಆ ಸಾಧಕ ಜೀವನ ಯಾವ ಸಾಧನೆ ಇದೆ, ಗೃಹಸ್ಥ ಅವಸ್ಥೆಯಲ್ಲಿ ಕೂಡ ಮುನಿಯೋಗ್ಯ ಸಾಧನೆಯ ಯಾವ ಪ್ರಯತ್ನ ಇದೆ ಅದನ್ನು ತಿಳ್ಕೊಳ್ಳೋದ ಮುಖ್ಯವಾಗಿ ನಮ್ಮದ ಕರ್ತವ್ಯ ಇದೆ. ಏನು ಹೇಳಿದರು? ಪ್ರಾತಃ ಕಾಲ ಹಾಗೂ ಸಾಯಂಕಾಲದ ಸಾಮಾಯಿಕ ಮೊದಲಾದ ಕ್ರಿಯೆಗಳನ್ನು ಮಾಡಿ. ಸಾಮಾಯಿಕದ ಕ್ರಿಯೆ ಹೇಳಿದರು. ಮೊದಲಾದ ಅಂತಂದ್ರೆ ಅಲ್ಲಿ ದೇವದರ್ಶನ, ಸ್ತುತಿ, ಜಪ, ಪಾಠನ ಏನಿದೆ ಮಾಡಿ ಹಗಲು ಹೊತ್ತನ್ನು ಧರ್ಮಧ್ಯಾನದಲ್ಲಿ ಲೀನನಾಗಿ ವ್ಯತೀತ ಮಾಡಬೇಕು.
ಪಠನ ಪಾಠನದಿಂದ ನಿದ್ರೆಯನ್ನು ಜಯಿಸಿ ಪವಿತ್ರವಾದ ಹಾಸಿಗೆಯ ಮೇಲೆ ರಾತ್ರಿಯನ್ನು ಪೂರ್ಣ ಮಾಡಬೇಕು. ಪವಿತ್ರ ಅಂತಂದ್ರೆ ಬ್ರ್ಯಾಕೆಟ್ ಒಳಗಂತೂ ಚಾಪೆ ಮೊದಲಾದವಂತ ಹೇಳಿ ಕೊಟ್ಟರು. ಪವಿತ್ರ ಅಂತಂದ್ರೆ ಏನ? ಪವಿತ್ರ ಅರ್ಥಾತ್ ಯಾವುದೇ ಪ್ರಕಾರದಿಂದ ಭಾಷ್ಯದಲ್ಲಿ ಹಿಂಸೆನೂ ಆಗಬಾರ್ದು, ವಿಷಯಗಳಲ್ಲಿ ಆಸಕ್ತಿನೂ ಉಂಟಾಗಬಾರ್ದು, ಮೆತ್ತನೆಯ ಗಾದಿ ಮೊದಲಾದವು ಇರುವುದರಿಂದ ಶರೀರ ಬುದ್ಧಿನೂ ಆಗ್ತಿದೆ, ವಿಷಯದ ಕುರಿತು ಆಸಕ್ತಿನೂ ಉಂಟಾಗ್ತಿದೆ, ವಿಷಯ ವಿರಕ್ತಿ ಇದೆ, ಹಿಂಸಾದಿಗಳಿಂದ ತ್ಯಾಗಿದೆ, ಮನದ ಅಥವಾ ಕಾಯದ ಏನಿದೆ ತನ್ನ ವಶದಲ್ಲಿಟ್ಟುಕೊಳ್ಳುವುದಿದೆ, ವಚನದೇನು ವಿಶೇಷವಾಗಿ ಅಲ್ಲಿ ಸಂಬಂಧ ಬರುವುದಿಲ್ಲ. ಈ ಪ್ರಕಾರ ಅವ ರಾತ್ರಿಯನ್ನ ಮತ್ತು ಹಗಲನ್ನು ಯಾವ ರೀತಿ ವ್ಯತೀತ ಮಾಡ್ತಾನೆ ಅನ್ನೋದನ್ನು ಶಬ್ದದ ಮೂಲಕ ಹೇಳಿದ್ರು. ನಿಜವಾಗಿ ಪವಿತ್ರ ಹಾಸಿಗೆ ಅಂತಂದ್ರೆ ಯಾವ ಸಾಧನೆ ಮಾಡಿದಾನೆ ಆ ಶುದ್ಧ ಸ್ವರೂಪದೊಳಗೆ, ಶುದ್ಧ ಪರಿಣಾಮದೊಳಗೆ, ಅರೆ ಜ್ಞಾತ ಸ್ವಭಾವದೊಳಗ ಉಪಯೋಗವನ್ನು ಆಸಕ್ತ ಮಾಡಿ ಅಥವಾ ಲೀನ ಮಾಡುವಂಥ ಉದ್ಯಮ ಮಾಡ್ತಾ ನಿದ್ರಾವಸ್ಥೆಗೆ ಹೊರಟು ಹೋಗ್ತಾನೆ. ನಿಜವಾಗಿ ನಿದ್ರೆ ಸ್ವರೂಪದೊಳಗೆ ನಿದ್ರಿಸುವುದೇ ಇದೆ. ಮುನಿರಾಜರ ಸ್ವರೂಪದೊಳಗನ್ನು ನಿದ್ರಿಸ್ತಾರೆ. ಇವು ಮುನಿರಾಜರ ಅಥವಾ ಮುನಿ ಜೀವನದ ಅಭ್ಯಾಸವನ್ನೇ ಮಾಡ್ತಾ ಇದ್ದಾನೆ. ಶರೀರಕ್ಕೆ ಸಂಬಂಧಿಸಿದ ಆಹಾರ, ವಿಹಾರ, ನಿದ್ರೆ ಮೊದಲಾದವುಗಳದ್ದು ತ್ಯಾಗ ಇದೆ. ಇದನ್ನು ನಾವು ತಿಳ್ಕೊಳ್ಬೇಕಾಗ್ತಿದೆ. ಪವಿತ್ರ ಶಬ್ದ ಇಷ್ಟೇ ಹೇಳ್ತಿದೆ, ಉಪಯೋಗ ಎಷ್ಟು ಶರೀರದ ಕಡೆಗೆ ಬರ್ತಿದೆಯೋ ಅಷ್ಟು ಉಪಯೋಗದೊಳಗೆ ಅಪವಿತ್ರತೆ ಇದೆ. ಉಪಯೋಗ ಎಷ್ಟು ಸ್ವಭಾವದ ಸನ್ಮುಖ ಆಗ್ತಿದೆಯೋ ಅಷ್ಟು ಪರಿಣಾಮ ಅಥವಾ ಜೀವನ ಪವಿತ್ರ ಇದೆ. ಉಪಯೋಗದ ಅಪವಿತ್ರತೆ ಪರದ್ರವ್ಯದ ಆಶ್ರಯದಿಂದ ಇದೆ. ಉಪಯೋಗದ ಪವಿತ್ರತೆ ಸ್ವದ್ರವ್ಯದ ಆಶ್ರಯದಿಂದ ಇದೆ. ಮಲಗಿಕೊಳ್ಳುವ ಮಾತೇನಿದೆ ಅದು ಉಪಯೋಗವನ್ನು ಸ್ಥಿರ ಮಾಡುವ, ನಿಶ್ಚಿಂತ ಮಾಡುವ, ಆಯಾಸದ ಪರಿಹಾರ ಮಾಡುವ ಮಾತಿದೆ. ನಿದ್ರೆ ಅರ್ಥ ಏನಿದೆ ರೀ? ಆಯಾಸದ ಪರಿಹಾರ. ಆಯಾಸ ಯಾವುದರದ್ದಾಗ್ತಿದೆ? ಎಷ್ಟು ಪರದ ಆಶ್ರಯ ಮಾಡಿ ಉಪಯೋಗದ ಪರಿಣಮನ ಇದೆಯೋ ಅಷ್ಟು ಆಯಾಸ ಆಗ್ತಿದೆ. ಎಷ್ಟು ಪರದ ಆಶ್ರಯವನ್ನು ಬಿಟ್ಟು ಕೊಟ್ಟ ಜ್ಞಾನ ಅಥವಾ ಜ್ಞಾನದರ್ಶನ ಅಥವಾ ಚೇತನದ ಪರಿಣಮನ ಇದೆಯೋ ಅಷ್ಟು ನಿರಾಯಾಸ ಇದೆ. ಮತ್ತು ಎಲ್ಲಿ ಆಯಾಸ ಇದೆ ಅಲ್ಲಿ ಬಂಧ ಇದೆ, ಎಲ್ಲಿ ನಿರಾಯಾಸತೆ ಇದೆ ಅಲ್ಲಿ ನಿಯಮದಿಂದ ಬಂಧರಹಿತತೆ ಇದೆ, ನಿರ್ಭಾರತೆ ಇದೆ. ನೋಡ್ರಿ, ಪೂರ್ವ ಕರ್ಮದ ಉದಯ ಯಾವುದೇ ರೂಪದಿಂದ ಬಂದ್ರೂ ಕೂಡ ಅದರಿಂದ ಜೀವನಿಗೆ ವಾಸ್ತವದಲ್ಲಿ ಭಾರ ಇಲ್ಲ. ಪೂರ್ವ ಕರ್ಮದ ಎಂಥದೇ ಶುಭ ಇರಲಿ ಅಶುಭ ಇರಲಿ, ಉದಯ ಏನು ಬರ್ತಿದೆ ಅದರಿಂದ ನಿಜವಾಗಿ ಜೀವನಿಗೆ ಯಾವುದೂ ಪ್ರಕಾರದ ಭಾರ ಇಲ್ಲ. ಭಾರ ಯಾವುದರಿಂದ ಇದೆ? ನವೀನ ಏನು ಕರ್ಮದ ಅಸ್ತ್ರವಾಗ್ತಿದೆ ಅಲ್ಲ, ಆ ಪರಿಣಾಮ ಭಾರ ರೂಪ ಇದೆ ರೀ. ಆ ಏನು ಕರ್ಮದ ಅಸ್ತ್ರವಾಗ್ತಿದೆ ಅದಂತೂ ಕರ್ಮದ ಜೊತೆಗೆ ಕಟ್ಟಿಕೊಳ್ತಿದೆ ರೀ. ನಿಜವಾಗಿ ಆಯಾಸ ಅಥವಾ ಭಾರ ಯಾವುದರಲ್ಲಿ ಇದೆ? ಹೊತ್ತುಕೊಳ್ಳುವುದರಲ್ಲೇ. ಅರ್ಥಾತ್ ಪರದ್ರವ್ಯದ ಸನ್ಮುಖ ಆಗಿ ಇನ್ನೂ ಸ್ವಲ್ಪ ಬಿಡಿಸಿ ಹೇಳಿದರೆ ಇಂದ್ರಿಯ, ಶರೀರ, ಇಂದ್ರಿಯ ವಿಷಯಗಳಲ್ಲೇ ಜ್ಞಾನದ ವಿಹಾರ ಏನಿದೆ ಅದು ಭಾರ ರೂಪ ಇದೆ. ಶರೀರ, ಇಂದ್ರಿಯ, ವಿಷಯಗಳಿಂದ ವಿಮುಖಾಗಿ ಜ್ಞಾನದ ಯಾವ ಪರಿಣಮನ ಇದೆಯೋ ಆ ಪರಿಣಮನ ನಿರ್ಭಾರ ಇದೆ. ಆ ನಿರ್ಭಾರತೆ ಎಲ್ಲಿದೆಯೋ ಅಲ್ಲಿ ಆಯಾಸ ಇಲ್ಲವೇ ಇಲ್ಲ. ನಿರ್ಭಾರತೆ ಎಲ್ಲಿದೆಯೋ ಅಲ್ಲಿ ಬಂಧಾದಿಗಳದ್ದು ವಿಶೇಷತೆ ಇಲ್ಲ. ಭಾರ ಯಾವುದರದ್ದಿದೆ? ಉದಯದ್ದು ಇಲ್ಲ. ಯಾವಾಗೂ ಎಂಥದೇ ಕರ್ಮದ ಉದಯ ಬರಲ್ರಿ, ಅದು ಜೀವನಿಗೇನು ಮಾಡುವುದಿಲ್ಲ. ಇದು ವಾಸ್ತವದಲ್ಲಿ ವಸ್ತು ಸ್ವರೂಪ ಇದೆ. ಪ್ರತಿಯೊಬ್ಬರಿಗೂ ಇದನ್ನು ಕಲಿತುಕೊಳ್ಳೋದು ಅವಶ್ಯಕ ಇದೆ. ಯಾಕೆಂತಂದ್ರೆ ಕರ್ಮದ ಉದಯ
ಕಾರ್ಯ ಮಾಡಿದರೆ ಎಲ್ಲಿ ಮಾಡುತ್ತಿದೆ? ಸಂಯೋಗಿ ಪದಾರ್ಥಗಳಲ್ಲಿ ಮಾಡ್ತಿದ್ದೀರಿ. ಜೀವದಲ್ಲಿ ಅದು ಏನೂ ಮಾಡುವುದಿಲ್ಲ. ಯಾಕೆ ಅಂತಂದ್ರೆ ಆ ಕರ್ಮ ಅರ್ಥಾತ್ ಜಡ ಕರ್ಮದ ಉದಯ ಮತ್ತು ಸಂಯೋಗಿ ಪದಾರ್ಥ ಏಕ ಜಾತಿ ಅದಾವ್ರಿ. ತಿಳಿತಾ ಇದೆ ಅಂದ್ರೆ ಜಾತಿ ಒಂದೇ ಇದೆ, ಜೀವ ಅದರಿಂದ ವಿಜಾತಿ ಅದನ್ರಿ, ಬೇರೆ ಅದನ್ರಿ. ಅಂದಮೇಲೆ ಜೀವನಿಗೆ ಅದೇನೂ ಮಾಡುವುದಿಲ್ಲ. ಯಾವುದ ಹೋಗುವಂಥ ಕರ್ಮ. ಹಾಗಾದ್ರೆ ಬರುವಂಥ ಕರ್ಮ ಜೀವನಿಗೆ ಏನು ಮಾಡ್ತಿದೆ? ಅದು ಏನು ಮಾಡುವುದಿಲ್ಲ. ಆದರೆ ಬರುವ ಸಲುವಾಗಿ ಯಾವ ಭಾವ ಇದೆ ಅಲ್ಲ, ಕರ್ಮ ಬರಲಿಕ್ಕೆ ಕಾರಣೀಭೂತ ಅಥವಾ ನಿಮಿತ್ತ ರೂಪದ ಯಾವ ಭಾವ ಇದೆಯಲ್ಲ, ಅದ ಭಾರ ರೂಪ ಇದೆ. ಅದ ಜೀವನಿಗೆ ಆಕುಲತೆಯ ಅನುಭವ ಮಾಡಿಸ್ತಿದೆ. ಅದ ಜೀವನಿಗೆ ತ್ರೈಕಾಲಿಕ ನಿಜ ಸ್ವಭಾವದ ಅನುಭವದಲ್ಲಿ ವಿಘ್ನ ರೂಪ ಇದೆ. ತಿಳಿತು? ಕರ್ಮ ಸಂಬಂಧ, ಕರ್ಮದ ನಿಜವಾಗಿ ಸಂಬಂಧ ಜಡದ ಜೊತೆಗೆ ಎಂಥದ್ದ? ಅನ್ಯೋನ್ಯ ಅಭಾವ ರೂಪದ್ರಿ. ಕರ್ಮದ ಉದಯ ಬರೋದ ಶರೀರದೊಳಗೆ ರೋಗ ಬರೋದ, ಅಶುಭ ಕರ್ಮದ ಅಥವಾ ಅಸಾಥ ಕರ್ಮದ ಉದಯ ಬರೋದ ಶರೀರದೊಳಗೆ ರೋಗ ಬರೋದ. ಇವು ಎರಡರದ್ದು ಏನಿದೆ? ಇದ ಕಾರ್ಮಣ ವರ್ಗಣಾದ ಕಾರ್ಯ, ಇದ ಆಹಾರ ವರ್ಗಣಾದ ಕಾರ್ಯ. ಅವು ಎರಡರಲ್ಲೇ ಏನಿದೆ ರೀ? ಅನ್ಯೋನ್ಯ ಅಭಾವ ಇದೆ. ಇನ್ನ ಜೀವ ಅದರಿಂದ ದುಃಖಿ ಆಗೋದ, ಇದೇನಿದೆ? ಅತ್ಯಂತ ಅಭಾವ ಇದೆ ರೀ. ಅತ್ಯಂತ ಅಭಾವ ಇರುವೆಳದೊಳಗೂ ಕೂಡ ಜೀವ ದುಃಖಿ ಆಗ್ತಾನೆ. ಇದರ ಅರ್ಥ ಏನಾಯ್ತು? ಜೀವ ಅಜ್ಞಾನಿ ಇದ್ದಾನೆ, ಜೀವ ಮೂಢ ಇದ್ದಾನೆ. ಜೀವನಿಗೆ ಅದರದ ಯಾವುದೇ ಪ್ರಕಾರದ ಸಂಬಂಧ ಇಲ್ಲವೇ ಇಲ್ಲ. ನೋಡ್ರಿ, ಮೂರ ಅಭಾವ ಎಂಥವಿದಾವ ಅಂತಂದ್ರ ಸರ್ವಥ ಭಿನ್ನದವ್ರಿ. ಪ್ರಾಗ್ಭಾವ ವರ್ತಮಾನ ಪರ್ಯಾಯದೊಳಗ ಪೂರ್ವ ಪರ್ಯಾಯದ ಸರ್ವಥ ಅಭಾವ ಇದೆ ರೀ. ಪ್ರಧ್ವಂಸಾಭಾವ ವರ್ತಮಾನ ಪರ್ಯಾಯದೊಳಗ ಭಾವಿ ಪರ್ಯಾಯದ ಸರ್ವಥ ಪೂರ್ಣತಃ ಅಭಾವ ಇದೆ. ಇನ್ನು ಅತ್ಯಂತ ಅಭಾವಂತೂ ಹೇಗಿದೆ? ದ್ರವ್ಯದಿಂದ, ಗುಣದಿಂದ, ಪರ್ಯಾಯದಿಂದ ಅತ್ಯಂತ ಅಭಾವ. ಕ್ಷೇತ್ರದಿಂದ, ಕಾಲದಿಂದ ನೀವು ಹೇಗೆ ತಿಳಿರಿ. ಯಾವ ರೀತಿಯಿಂದ ಸದ್ಭಾವ ಇಲ್ಲದೆ ಇರುವುದರ ಹೆಸರು ಅತ್ಯಂತ ಅಭಾವ ಇದೆ. ಹಾಗಾದ್ರೆ ಜೀವ ಧನ ಬರುವುದರಿಂದ, ನಿರೋಗತೆ ತಲೆದೋರುವುದರಿಂದ ಸುಖದ ಅನುಭವ ಮಾಡ್ತಾನಲ್ಲ, ಅದು ಆ ಧನದ ಬರುವಿಕೆ ಅಥವಾ ಶರೀರದ ನಿರೋಗತೆ ಅಥವಾ ಅಲ್ಲಿ ಶುಭ ಕರ್ಮದ ಉದಯ ಇರೋದ, ಇದು ಏನಿದೆ ರೀ? ಅತ್ಯಂತ ಅಭಾವ ಇದೆ ರೀ. ಹೀಗಿರುವುದರಿಂದ ಜೀವ ಮೂರ್ಖದನ್ರಿ, ಅಜ್ಞಾನಿ ಅದನ್ನು. ಅನ್ಯದ ಕಾರ್ಯದಿಂದ ಇವನಿಗೆ ದುಃಖಿ ಆಗುವ ಅವಶ್ಯಕತೆ ಏನಿದೆ? ಪರದ್ರವ್ಯದ ಕಾರ್ಯದಿಂದ ಇವನಿಗೆ ದುಃಖಿ ಅಥವಾ ಸುಖಿ ಆಗುವ ಅವಶ್ಯಕತೆ ಏನಿದೆ? ಆದ್ರೆ ಇವನಿಗೆ ಸ್ವಪರಗಳ ಜ್ಞಾನ ಇಲ್ಲ. ದುಃಖಿಯಾಗುವ ಅವಶ್ಯಕತೆ ಕಾರಣ ಏನ ಅಂತಂದ್ರೆ ಸ್ವಪರಗಳದ ಜ್ಞಾನ ಇಲ್ಲ. ಸ್ವಪರಗಳ ಜ್ಞಾನ ಮಾಡಿಕೊಳ್ಳುವಂಥ ಯೋಗ್ಯತೆ ಒಂದು ಸಂಜ್ಞಿ ಪ್ರಾಪ್ತ ಆದ ಮೇಲೆನ ಬರ್ತಿದೆ. ಏನ? ಪರಗಳ ಜೊತೆಗೇನ ನಾನು ಇರೋದಿದೆ ಅನಂತ ಕಾಲ. ಕಳೆದ ಅನಂತ ಕಾಲದೊಳಗೆ ಪರದ್ರವ್ಯದ ಜೊತೆಗೇನ ಇದ್ದನು. ಭವಿಷ್ಯದ ಅನಂತ ಕಾಲ ಸಿದ್ಧ ಆದ ನಂತರ ಕೂಡ ಅನಂತ ಕಾಲ ಪರದ್ರವ್ಯಗಳ ಜೊತೆಗೇನ ಇರೋದಿದೆ. ಆದರೆ ಸ್ವ ಮತ್ತು ಪರದ್ರವ್ಯಗಳ ಸ್ವರೂಪವನ್ನು ತಿಳ್ಕೊಳ್ಳುವಂಥ ಅವಕಾಶ ಕೇವಲ ಸಂಜ್ಞಿ ಪಂಚೇಂದ್ರಿಯದೊಳಗೆ ಇದೆ. ಅದನ್ನು ನಾವು ಮಾಡಲಿಲ್ಲ ಅಂತಂದ್ರೆ ದಾನ ಕೊಡುವುದರಿಂದ ಧರ್ಮ ಆಗುವುದಿಲ್ಲ, ಅಯೋಗ್ಯದ ತ್ಯಾಗ ಮಾಡುವುದರಿಂದ ಧರ್ಮ ಆಗುವುದಿಲ್ಲ. ಧರ್ಮ ಆಗುವ ವೇಳೆದೊಳಗೆ ಅವು ಇರ್ತಾವ್ರಿ. ಅಯೋಗ್ಯದ ಗ್ರಹಣ ಇರುವುದಿಲ್ಲ, ಅಸತ್ಯ ವಚನ ಇರುವುದಿಲ್ಲ, ಹಿಂಸಾದಿ ರೂಪದ ಪರಿಣಾಮ ಇರುವುದಿಲ್ಲ, ಪರಿಗ್ರಹದ ಕುರಿತು ಮೋಹ ಇರುವುದಿಲ್ಲ. ಕೊಡೋದಂತಂದ್ರೆ ಏನಿದೆ, ಮತ್ತು ಬಿಡೋದಂತಂದ್ರೆ ಏನಿದೆ? ಇಷ್ಟು ಎರಡರೊಳಗೆ ನಮ್ಮದು ಧರ್ಮದ ಗೊಂದಲ್ರಿ.
ಒಂದು ಅದು ಬಿಟ್ಟಿದೇನೋ ಇದು ಬಿಟ್ಟಿದೇನೋ ಅಂತಂದ್ರೆ ಧರ್ಮಾತ್ಮ. ಅಜ್ಞಾನಿ ಜೀವರುಗಳು ತಿಳಿತಾರೋ, ಅವ ಸ್ವಯಂ ಅಜ್ಞಾನದಿಂದನೂ ತಿಳಿತಾನೋ. ಮತ್ತು ಕೊಡುವುದರಿಂದ ಧರ್ಮ ಆಯ್ತು. ಅಲ್ಲಿ ಅಷ್ಟು ಕೊಟ್ಟಿನಿ, ಇಲ್ಲಿ ಇಷ್ಟು ಕೊಟ್ಟಿನ, ಬಸ್ತಿ ನಾನು ಕಟ್ಸಿದ್ದೇನೆ, ಮಾನಸ್ತಂಭ ನಾನು ಕಟ್ಸಿದ್ದೇನೆ, ಪಂಚಕಲ್ಯಾಣದೊಳಗೆ ಯಜಮಾನ ಸವಾಲು ನಾನು ಹಿಡಿದಿದ್ದೇನೆ. ಇವೆಲ್ಲ ಏನದವ್ರಿ? ಕೊಡುವ ಕೊಡುವ ಕೊಡುವ. ಅವರಿಗೆ ಧರ್ಮಾತ್ಮ ಅಂಥೇಳಿ ಗಣಿಸ್ತಿದೆಯೋ ಅಥವಾ ಇಲ್ರಿ? ಸಮಾಜದ ಒಂದು ಅಂಗನ ನಾವು ಅದೇವ್ರಿ. ಸಮಾಜ ಅಂಥೇಳಿ ಹೇಳಿದ್ರೆ ನನಗೇನು ಇದು ಸಂಬಂಧಿಸಿದ್ದಲ್ಲ ಅಂಥೇಳಿ ತಿಳಿತಕ್ಕದ್ದಲ್ಲ. ಯಾರ ದಾನ ಅಧಿಕ 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 ಬಹಳ ಕಡೆ ಕೊಟ್ಟಿದಾರಲ್ಲ, ಅವರನ್ನ ನೋಡುವ ಸಲುವಾಗಿ ಜನಸಂದಣಿ ಇರ್ತಿದೀವ ಅಥವಾ ಇಲ್ರಿ? ಸಮಾಜ. ಮತ್ತು ಯಾರ ಬಹಳಷ್ಟು ವ್ರತಾದಿಗಳನ್ನ ಮಾಡ್ತಾ ಇದ್ದಾರೆ ಅವ್ರನ್ನ ನೋಡುವ ಸಲುವಾಗಿನೂ ಇರ್ತಿದ್ದೀರಿ. ಹಾಗಾದ್ರೆ ಒಂದು ಬಿಡುವ, ಒಂದು ಕೊಡುವ. ನೀನು ಏನು ಬಿಡೋ ಸಾಧ್ಯತೆ ಮತ್ತು ಏನು ಕೊಡುವ ಸಾಧ್ಯತೆ? ಕೊಡ್ಲಿಕ್ಕೆ ನಿನ್ನದೇನಿದೆ? ಬಿಡೋದಿದೆ ರೀ. ಏನು ಬಿಡೋದಿದೆ? ಆತ್ಮನನ್ನ ಹೊರತುಪಡಿಸಿ ಅನ್ಯದೊಳಗಿನ ಅಪನತ್ವ ಭಾವ, ಮಮತ್ವ ಭಾವ, ಕರ್ತೃತ್ವ ಭಾವ, ಸ್ವಾಮಿತ್ವದ ಭಾವಗಳನ್ನು ಬಿಡೋದಿದೆ. ಅದನ್ನು ಬಿಡಲಿಲ್ಲ. ಕೊಟ್ಟವರಿಗೆ ಬಿಟ್ಟವರಿಗೆ ಎಲ್ಲರಿಗೂ ಲಿಸ್ಟನ ಇದೆ ರೀ, ಉದ್ದ. ಹಾಗಾದ್ರೆ ಅದು ಧರ್ಮ ಆಗುವುದಿಲ್ಲ. ಪ್ರತಿಯಾಗಿ ಸಮುದ್ನೀತನ ವಿಚಾರ ಶಕ್ತಿ ಯಾವುದು ಮರ್ಯಾದಿತ ಕಾಲದವರೆಗೆ ಇದೆಯೋ ಅದರದ ಫಲ, ಅದರದ ಉಪಯೋಗ ಅನಂತ ಕಾಲದ ಅಸಂಜ್ಞೀತನಕ್ಕೆ ಪ್ರಾಪ್ತ ಆಗೋದಿದೆ. ಇಷ್ಟು ವರ್ಷದಿಂದ ನಮ್ಮದೇನು ಜಿನವಾಣಿಯ ಜೊತೆಗೆ ಸಂಯೋಗ ಬಂದದ್ದು ಇದೆ. ಒಂದಿಷ್ಟು ಸೂಕ್ಷ್ಮವಾಗಿ ನಾವು ನಿರ್ಣಯ ಮಾಡೋದು ಅವಶ್ಯಕ ಇದೆ. ನಮ್ಮಲ್ಲೇ ನಾವು ವಿಚಾರಪೂರ್ವಕ ತಿಳಿಯೋದರೇ ಅವಶ್ಯಕತೆ ಇದೆ. ಬಿಡಲಿಕ್ಕೆ ನಾನೇನು ಬಿಟ್ಟಿದ್ದೇನೆ? ಬಿಡಲಿಲ್ಲ. ನಾನು ಏನು ಬಿಡಲಿಲ್ಲ? ಪರಕ್ಕೆ ಸಂಬಂಧಿಸಿದ ಹಾಗೆ ಕರ್ತೃತ್ವ ಮತ್ತು ಅಪನತ್ವ ಬಿಡಲೇ ಇಲ್ರಿ. ದಾನ ಕೊಟ್ರೂ ಅದರೊಳಗನ ಅಪನತ್ವ ಕರ್ತೃತ್ವ ಇದೆ. ಯಾವುದು ಪದಾರ್ಥವನ್ನು ಬಿಟ್ರೂ ಕೂಡ ಅದರೊಳಗನ ಅಪನತ್ವ ಕರ್ತೃತ್ವ ಇದೆ. ಅವರು ಅದನ್ನು ತಿನ್ನುವುದಿಲ್ಲ, ನಾನು ಅದನ್ನು ತಿನ್ನುವುದಿಲ್ಲ. ಇದು ಧರ್ಮ ಭಾವದಿಂದ, ಧರ್ಮದ ಮನ್ನಣೆಯಿಂದ ಈ ವಚನದ ವ್ಯವಹಾರ ನಡೀತಿದೆ. ಅಲ್ಲಿ ಎಷ್ಟು ಸಂಸಾರ ಅನಂತ ಇದೆ. ಯಾವ ಪ್ರಕಾರ ತನಗೆ ತಾನು ಅಹಿತ ಮಾಡ್ಕೊಳ್ತಾ ಇದ್ದಾನೆ ಜೀವ ಅನ್ನೋದು ಆ ಜೀವನಿಗೆ ತಿಳಿತಾ ಇಲ್ಲದೆ. ಅದೇ ರೀತಿ ಇದು ನಾನು ಕೊಟ್ಟಿದ್ದೇನೆ ಅನ್ನುವ ಭಾವ ಇದ್ದೇ ಇರ್ತಿದೆ. ಇವ್ರು ಇಷ್ಟು ಕೊಟ್ಟಿದ್ದಾರನ್ನೋ ಭಾವ ಸಮಾಜಕ್ಕಿದೆ. ಇದರಲ್ಲಿ ಧರ್ಮದ ಮನ್ನಣೆ ಏನಿದೆ ಅಲ್ಲ, ಇದು ಅನಂತ ಸಂಸಾರ. ಈ ಮನುಷ್ಯ ಭವದ ಸಂಪೂರ್ಣ 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 ನಿರರ್ಥಕತೆ ಆಗಲಿ. ಆದರೆ ತನ್ನ ಸಲುವಾಗಿ ಮಹಾನ್ ಹಾನಿಕಾರಕ್ಕಿದೆ. ತಿಳ್ಕೊಳ್ಳೋದ, ವಿಚಾರ ಮಾಡೋದ. ದೀರ್ಘಕಾಲದವರೆಗೆ ನಮಗ ದೈವಯೋಗದಿಂದ ಜಿನವಾಣಿಯ ಸಂಯೋಗ ನಡೆದದ್ದು ಇದೆ. ನಾನು ಯಾವುದನ್ನ ಅನಾದಿ ಕಾಲದಿಂದ ಪರದೊಳಗೆ ಏಕತ್ವ ಬುದ್ಧಿಯನ್ನು ಗ್ರಹಣ ಮಾಡಿ ಇಟ್ಟದ್ದು ಇದೆಯೋ ಅದನ್ನೇ ಇನ್ನಷ್ಟು ಬೆಳೆಸಿಕೊಳ್ಳುತ್ತಾ ಇದ್ದೇನೋ ಅಥವಾ ಅದನ್ನು ಕತ್ತರಿಸುವ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದೇನೆ. ನಮ್ಮಲ್ಲೇ ನಾವು ವಿಚಾರ ಮಾಡೋದು, ಇವು ಶ್ರಾವಕ ಏನು ಮಾಡ್ತಾ ಇದ್ದಾನೆ? ಹೊರಗಿನ ಕಾರ್ಯಗಳನ್ನಂತೂ ಹೇಳಿದರೆ, ಆದ್ರೆ ಅವನ ಅಂತರಂಗದೊಳಗೆ ಏನಿದೆ, ಒಂದೇ ಒಂದು ಅರ್ಥದೊಳಗೆ ಒಂದೇ ಒಂದು ಶಬ್ದ ಏನು ಬಂತು? ಪವಿತ್ರ ಹಾಸಿಗೆ ಮೇಲೆ. ಹಾಸಿಗೆ ಪವಿತ್ರ ಯಾವುದು? ಶುಚಿ ಅಲ್ಲಿಲ್ಲ, ಪವಿತ್ರ ಶಬ್ದ ಇದೆ ರೀ. ವಿಚಾರ ಒಂದಿಷ್ಟು ಮಾಡೋದು, ಅದರಲ್ಲೇ ಚಿಂತನ ಮಂಥನಕ್ಕೆ ಬಹಳ ಅವಕಾಶ ಇದೆ ರೀ. ಪವಿತ್ರ ಹಾಸಿಗೆ ಮೇಲೆ ನಿದ್ರಿಸೋದು ನೋಡ್ರಿ. ಧನಂಜಯ ಕವಿ ವಿಶಾಖಹಾರ ಸ್ತೋತ್ರದೊಳಗ ಮಂಗಲಾಚರಣೆಯೊಳಗನ ಹೇಳಿದಾನೆ, ಸ್ವಾತ್ಮಸ್ಥಿತ ಸ್ವಾತ್ಮಸ್ಥಿತ, ಆತ್ಮನಲ್ಲೇ ಸ್ವ ಆತ್ಮನಲ್ಲೇ ಸ್ಥಿತ. ಸ್ವಾತ್ಮಸ್ಥಿತ ಯಾರದರೋ ಅವರೇ ವಿಶ್ರಮಿಸ್ತಾ ಇದ್ದಾರೆ. ನೋಡ್ರಿ, ನಿದ್ರಿಸುವುದೇನಿದೆ ಇದ ವಾಸ್ತವದಲ್ಲಿ
ಯಾವ ಸ್ಥಾನ ಇದೆಯೋ, ಯಾವುದನ್ನು ನನ್ನ ಆಸ್ತಿ ಅಂಥೇಳಿ ನಾನು ತಿಳ್ಕೊಂಡಿದ್ದೀನೋ, ಸ್ವಲ್ಪ ನಿದ್ರೆ ಅಂತೂ ಕರ್ಮದ ಉದಯ ಇದೆ. ಇದೇನಿಲ್ರಿ, ದರ್ಶನಾವರಣದ್ದು ಭೇದದವ್ರಿ. ನಿದ್ರಾ ನಿದ್ರಾ ನಿದ್ರಾ, ಪ್ರಚಲ ಪ್ರಚಲ ಪ್ರಚಲ, ಸ್ಥಾನಗ್ರಂಥಿ, ಇವೆಲ್ಲ ಏನದವು? ದರ್ಶನಾವರಣ ಕರ್ಮದ ಭೇದದವು. ಆ ನಿದ್ರೆಯ ಮಾತಿಲ್ಲ. ಅದರ ಜೀವ ನಿದ್ರಿಸ್ತಾನೆ ಯಾವಾಗ? ವ್ಯವಹಾರದೊಳಗೂ ಕೂಡ ಪ್ರತಿಯೊಬ್ಬ ಮನುಷ್ಯ ಅಥವಾ ಯಾವುದೋ ಪ್ರಾಣಿ ದೇಹಧಾರಿ ನಿದ್ರಿಸ್ತಿದೆ ಯಾವಾಗ್ರಿ? ಯಾವುದನ್ನ ತನ್ನ ಆಸ್ತಿ, ತನ್ನ ಸುಖದ ಕಾರಣ ವಸ್ತು ಅಂಥೇಳಿ ತಿಳ್ಕೊಂಡಿದ್ದಾನೆ, ಅವುಗಳಿಗೆ ಯಾವ ಬಾಧೆ ಇಲ್ಲ. ಇನ್ನು ಅವುಗಳಿಗೆ ಸಂಬಂಧಿಸಿದ ಕರ್ತವ್ಯ ಏನೂ ಮಾಡೋದು ಇಲ್ಲ ಅಂಥೇಳಿ ಕೆಲ ಸಮಯ ನಿಶ್ಚಿಂತತೆ ಏನಿದೆ ಅದು ನಿದ್ರಾವಸ್ಥೆ. ತಿಳಿತಾ ಇದೆ ಅಂದ್ರೆ, ಯಾವೊಂದು ಸಂಯೋಗಿ ಪದಾರ್ಥಗಳ ಜೊತೆಗೆ ಸುಖರೂಪ ಪದಾರ್ಥಗಳ ಜೊತೆಗೆ ಸುಖರೂಪದ ಪದಾರ್ಥಗಳನ್ನು ಅವನ ಕಲ್ಪನೆಯಿಂದ ಇರಲಿ, ಅವುಗಳನ್ನು ಸಂಗ್ರಹಿಸೇನ ಜೀವನ ಮಾಡ್ತಾ ಇದ್ದಾನೆ, ಅವುಗಳ ಕುರಿತಾಗಿ ಯಾವ ಬಾಧೆ ಇಲ್ಲ. ಅವುಗಳನ್ನು ಅಂಚಳಿನ ಅಲ್ಲೇ ಹೇಳಿದರು ಧನಂಜಯ ಕವಿ, ತಾವು ಏನಿದ್ದೀರಿ ನಿರ್ಗ್ರಂಥ, ತಾವು ನಿರ್ಗ್ರಂಥ ಜಾಗೃತರಿರುವಿರಿ, ತಮ್ಮದೇನು ಕದಿಯುವುದಿದೆ ಅಂಥೇಳಿ ಹೇಳಿದ. ತಾವು ನಿರ್ಗ್ರಂಥ ಅರಹಂತ ಪ್ರಭುವಿಗೆ ಹೇಳ್ತಾ ಇದ್ದಾನೆ, ಆದಿದೇವರ ಸ್ತುತಿ ಮಾಡ್ತಾ ಇದ್ದಾನೆ. ಏನ್ ಹೇಳಿದ? ಪ್ರಭು ತಾವು ನಿರ್ಗ್ರಂಥ ಇದ್ದೀರಿ, ಮತ್ತ ಜಾಗೃತ ಇದ್ದೀರಿ ಅಂದಮೇಲೆ ನಿಮ್ಮದೇನು ಕದಿಯಲಿಕ್ಕೆ ಯಾರ ಸಮರ್ಥ ಇದ್ದಾರೆ? ಹಾಗಾದ್ರೆ ಇಲ್ಲಿ ನಿದ್ರಿಸುವಂಥ ವ್ಯಕ್ತಿ ಯಾವುದರೊಳಗೆ ನಿದ್ರಿಸ್ತಾ ಇದ್ದಾನೆ? ಭಲೆ ಮೋಹದೊಳಗಿರ್ಲಿ, ಆದ್ರೆ ಯಾವ ತನಗೆ ಸುಖಮಯ ಪದಾರ್ಥ ಅಂಥೇಳಿ, ಅನುಕೂಲ ಪದಾರ್ಥ ಅಂಥೇಳಿ ಸಂಗ್ರಹ ಮಾಡಿದನೋ ಅವುಗಳಿಗೆ ಯಾವ ಬಾಧೆ ಇಲ್ಲ. ಕೀಲಿ ಹಾಕಿದೇನ, ಇನ್ನು ಮಲ್ಕೊಳ್ಳುದ? ಹೌದು ಅಥವಾ ಇಲ್ರಿ? ತನ್ನ ವಸ್ತುವಿಗೆ ಬಾಧೆ ಇಲ್ಲ ಅಂಥೇಳಿ ಯಾವಾಗ ಇವನಿಗೆ ಮನವರಿಕೆ ಆಗ್ತಿದೆ, ಮತ್ತು ಕೆಲ ಸಮಯದವರೆಗೆ ಯಾವ ಪದಾರ್ಥದೊಳಗ ಯಾವುದೇ ಪ್ರಕಾರದ ಕರ್ತವ್ಯ ಮಾಡೋದು ಯಾವಾಗ ಶೇಷ ಅನಿಸುವುದಿಲ್ಲ ಆವಾಗ ಮಾಡ್ಕೊಳ್ತಾನೆ. ಅದೇ ಪ್ರಕಾರ ಆತ್ಮಾರ್ಥಿ ಜೀವ ಕೆಲ ಸಮಯದವರೆಗೆ ತನ್ನ ಯಾವುವು ಅನಂತ ಗುಣ, ಜ್ಞಾನ, ದರ್ಶನ ಮೊದಲಾದ ಅನಂತ ಗುಣಗಳಿಗೆ ಬಾಧೆ ಯಾವುದರದ್ದು ಇಲ್ಲ ಅಂಥೇಳಿ ತಿಳಿತಾನೆ, ಆವಾಗ ನಿಶ್ಚಿಂತ ಆಗ್ತಾನೆ. ಅಥವಾ ಇಲ್ರಿ, ಶ್ರದ್ಧೆಯ ನಿರ್ಮಲತೆಯೊಳಗೆ ನಿಶ್ಚಿಂತತೆ, ಜ್ಞಾನದ ಯಥಾರ್ಥತೆಯೊಳಗೆ ನಿಶ್ಚಿಂತತೆ, ರಾಗದ ಉತ್ಪತ್ತಿ ಆಗದೆ ಇರುವುದರಲ್ಲಿ ಶಾಂತಿ. ವಿಚಾರ ಮಾಡೋದು ಶಬ್ದ ಏನದವು? ಪವಿತ್ರವಾದ ಹಾಸಿಗೆ, ನಿಜವಾಗಿ ಅವನಿಗೆ ಹಾಸಿಗೆ. ಸಾಮಾಯಿಕ ಪಾಠದೊಳಗೆ ಬರ್ತಿದೆಯಲ್ಲ, ಏನಿದೆ ಸಾಮಾಯಿಕ ಪಾಠದೊಳಗೆ ಬರ್ತಿದೆಯಲ್ಲ, ಮಣಿ, ಸಂಸ್ತರ, ಇವು ಯಾವ ಆಸನ, ಇವು ಹಾಸಿಗೆ, ಇವು ಯಾವುವು ಏನಲ್ಲ, ನಿಜವಾಗಿ ಸ್ಥಾನ ಅಲ್ಲ, ತಾನು ಇರುವಂಥ ಸ್ಥಾನ ಅಲ್ಲ. ಹಾಸಿಗೆ, ಸಂಸ್ತರ ಏನು ಅವು ಯಾವುವು ಏನಲ್ಲ, ಸಾಮಾಜಿಕದ ಸ್ಥಾನ ಅಲ್ಲ, ಅವು ಯಾವುವು ಧರ್ಮದ ಆಧಾರ. ಅಂದ್ರನ ಇಲ್ಲಿ ಪವಿತ್ರ ಹಾಸಿಗೆ ಮೇಲೆ ಮಲ್ಕೊಳ್ಳುವ ಮಾತ ಶ್ರಾವಕಂದ ಹೇಳಿದ್ರನು ಕೂಡ ಅವೀಗ ಶ್ರಾವಕಲ್ಲ. ಮುನಿರಾಜರ ಅಲ್ಲಿ ಯಾವ ಒಂದು ಶಿಲಾಸನದ ಮೇಲೆ ಮಲ್ಕೊಳ್ತಾರೆ, ಅದ ನಿಜವಾಗಿ ಮುನಿಯ ಆಸನ ಅಲ್ಲ. ನಿಜವಾಗಿ ಏನಿದೆ, ಆತ್ಮನಲ್ಲಿ ವಿಶ್ರಮಿಸೋದು. ಇದುವೇ ಏನಿದೆ, ಸಾಮಾಯಿಕನೂ ಇದೆ, ಧರ್ಮನೂ ಇದೆ, ಮಾಡಬೇಕಾದಂಥ ಕರ್ತವ್ಯನೂ ಇದೆ. ಮುನಿಯ ಶರೀರ ಶಿಲಾಸನದ ಮೇಲೆ ಮಲ್ಕೊಳ್ತಿದ್ದೀರಿ, ಶ್ರಾವಕನ ಶರೀರ ಹಾಸಿಗೆಯ ಮೇಲೆ ಮಲ್ಕೊಳ್ತಿದೆ.
ಅದರ ಪವಿತ್ರ ಹಾಸಿಗೆ ಮೇಲೆ ಶ್ರಾವಕನ ಶರೀರದೊಳಗಿರುವಂಥ ಸಾಧಕ ಜೀವ ಮಲ್ಕೊಳ್ತಾನೆ, ಮತ್ತು ಮುನಿಯ ಶರೀರದೊಳಗೆ ಇರುವಂಥ ಪವಿತ್ರ ಸಾಧಕ ಆತ್ಮ ಅಲ್ಲಿ ಮಲ್ಕೊಳ್ತಾನೆ. ಎಲ್ಲಿ? ಪವಿತ್ರ ಹಾಸಿಗೆ ಮೇಲೆ. ಅದ ಪರದ್ರವ್ಯ ರೂಪ ಇಲ್ಲನೇ ರೀ. ಮುನಿ ಮಲ್ಕೊಳ್ಳುವಂತಹ ಸ್ಥಾನ ಆಗಲಿ, ಶ್ರಾವಕ ಮಲ್ಕೊಳ್ಳುವಂತಹ ಸ್ಥಾನ ಆಗಲಿ. ಇನ್ನು ಶ್ರಾವಕ ಈ ಸಮಯದಲ್ಲೋ ನಾಳೆಯೋ ಅವ ಮುನಿನ ಆಗಮದನ್ರಿ. ಹಾಗಾದ್ರೆ ಶ್ರಾವಕ ಮಲಗಿಕೊಳ್ಳುವಂತಹ ಸ್ಥಾನ, ಮುನಿ ಮಲಗಿಕೊಳ್ಳುವಂತಹ ಸ್ಥಾನ, ಪರದ್ರವ್ಯ ಯಾವುದೂ ಇಲ್ಲ. ಶಿಲಾಸನನೂ ಇಲ್ಲ, ಚಾಪೆನೂ ಇಲ್ಲ. ತಿಳಿತೇನ್ರಿ? ಈರುವರು ಸಾಧಕರೇ ಇದ್ದಾರೆ. ಅವರು ಮಲಗಿಕೊಳ್ಳುವ ವಿಶ್ರಮಿಸುವ ಸ್ಥಾನ ಯಾವುದಿದೆ? ರೂಪಿ ಚೈತನ್ಯ ಗ್ರಹದೊಳಗ ಚೈತನ್ಯ ಹಾಸಿಗೆಯ ಮೇಲೆ ನಿರಾಕುಲ ಆನಂದ ರೂಪದಿಂದ ಪವಡಿಸ್ತಾರೆ. ಅದಕ್ಕೆ ಧರ್ಮ ಕೊಡುವ ಬಿಡುವುದರೊಳಗೆ ಇಲ್ಲ ಅನ್ನೋದೇನು ಹೇಳಿದ್ದೇ ಇದೆ ಇವತ್ತಿನ ವಿಷಯ. ಅದರ ಜೊತೆಗೆ ಈ ಪವಿತ್ರ ಹಾಸಿಗೆದ್ದ ನಾವೇನು ಮಾಡೋದ್ರಿ? ಸುಮೇಲ ಮಾಡೋದು. ಅಂದ್ರೆ ಈಗ ಮತ್ತೆ ಆಧಾರನೂ ಕೊಟ್ಟದ್ದಿದೆ. ಧನಂಜಯ ಕವಿದ್ದನು ಮಾತು ಹೇಳಿದ್ದಿದೆ, ಅಮಿತಗತಿ ಆಚಾರ್ಯರ ಸಾಮಾಯಿಕ ಪಾಠದ್ದನ್ನು ಮಾತು ಹೇಳಿದ್ದಿದೆ. ಸಾಮಾಯಿಕ ಪಾಠದೊಳಗೆ ಆ ಶ್ಲೋಕ ಯಾವಾಗ ಬರ್ತಿದೆಯಲ್ಲ ಆ ವೇಳೆದೊಳಗ ಈ ವಿಷಯ ಲಕ್ಷ್ಯದೊಳಗೆ ಬರಬೇಕು. ಧನಂಜಯ ಕವಿ ಸ್ವಾತ್ಮಸ್ಥಿತ. ಅರೇ, ವಿಷಾಪಹಾರ ಸ್ತೋತ್ರದೊಳಗೆ ಮೊದಲನೇ ಶಬ್ದನೇ ಇದೆ, ಸ್ವಾತ್ಮಸ್ಥಿತ. ಮಾನತುಂಗಾಚಾರ್ಯರ ಸಮಕಾಲೀನ ಮಾನತುಂಗಾಚಾರ್ಯರ ಶಿಷ್ಯನ ತನ್ನ ಗುರು ಆದಿದೇವನ ಸ್ತುತಿ ಮಾಡಿದ ಮುನಿ ಅವಸ್ಥೆಯಲ್ಲಿರುವಂಥ ಸಾಧಕ ಜೀವ ಆದಿದೇವನ ಸ್ತುತಿ ಮಾಡಿದ. ಇವು ಶ್ರಾವಕ ಅವಸ್ಥೆಯಲ್ಲೇನೂ ಇಲ್ಲ. ಧನಂಜಯ ಕವಿ ಇವೆಲ್ಲದಂದ್ರೆ ಚತುರ್ಥ ಗುಣಸ್ಥಾನಾವರ್ತಿ ಅದನ್ನು. ಅವನು ತನ್ನ ಗುರುವಿನ ಹಾಗೆ ಆದಿದೇವನನ್ನ ಸ್ತುತಿ ಮಾಡಿದ. ವಿಷಾಪಹಾರ ಸ್ತೋತ್ರದೊಳಗೆ ಏನು ವಿಷಯ ಬರ್ತಿದೆ ಮತ್ತು ಭಕ್ತಾಮರ ಸ್ತೋತ್ರದೊಳಗೆ ಏನು ವಿಷಯ ಬರ್ತಿದೆ ಅದನ್ನು ಅಧ್ಯಯನದ ದೃಷ್ಟಿಯಿಂದ, ತುಲನಾತ್ಮಕ ದೃಷ್ಟಿಯಿಂದ ಅಭ್ಯಾಸ ಮಾಡೋದು ಬೇಕ್ರೆ. ನಾವು ಓದೋದನ್ನು ಯಾವುದಕ್ಕ, ತಿಳ್ಕೊಳ್ಳೋದನ್ನು ಯಾವುದಕ್ಕ ಅನ್ನೋದು ನಮಗೆ ಗೊತ್ತಿಲ್ಲ ಆಗಿದೆ. ಕೇಳುವುದ, ಓದುವುದ ಯಾವುದರ ಸಲುವಾಗಿ? ಅರೆ, ಸ್ತುತಿ ಇರುವ ವೇಳೆದೊಳಗೆ ಪಂಚ ಸ್ತೋತ್ರ ಸಂಗ್ರಹ ಬಂತಾರಲ್ಲ, ಆ 5 ಸ್ತೋತ್ರ ಸಂಗ್ರಹ, ಕಲ್ಯಾಣ ಮಂದಿರ ಸ್ತೋತ್ರ, ಭಕ್ತಾಮರ ಸ್ತೋತ್ರ, ಇವು 2 ಏನದವು? ಇವು 2 ಮುನಿ ವಿರಚಿತದವು. ಮತ್ತು ಉಳಿದದ್ದು ಚತುರ್ವಿಂಶತಿ ಸ್ತೋತ್ರ ಅಥವಾ ಭೂಪಾಲ ಸ್ತೋತ್ರನ ಅಂತಾರೆ. ಅದಕ್ಕೆ ಭೂಪಾಲ ಕವಿ ಬರದಂದ್ರೆ. ಮತ್ತ ವಿಷಾಪಹಾರ ಸ್ತೋತ್ರ, ಮತ್ತ ಏಕೀಭಾವ ವಾದಿರಾಜರು ಬರ್ತಾರೆ. ವಾದಿರಾಜ ಮುನಿ ಬರೆದಿದ್ದಾರೆ ಏಕೀಭಾವ ಸ್ತೋತ್ರ. ಭಕ್ತಾಮರ ಸ್ತೋತ್ರ ಮಾನತುಂಗಾಚಾರ್ಯರು ಬರೆದಿದ್ದಾರೆ. ಕಲ್ಯಾಣ ಮಂದಿರ ಸ್ತೋತ್ರ ಸಿದ್ಧಕ್ಷೇನ ದಿವಾಕರ ಅಂತ ಹೇಳಿ ಆಚಾರ್ಯರ ಮುನಿರಾಜರ ಬರೆದಿದ್ದಾರೆ. ಹಾಗಾದ್ರೆ ಇಲ್ಲಿ ಏನು ಇದೆ, ಅವರ ಸ್ತುತಿ ಮಾಡುವುದರೊಳಗ ಗೃಹಸ್ಥಾವಸ್ಥೆಯಲ್ಲಿ, ಕವಿ ಅವಸ್ಥೆಯಲ್ಲಿ ಇರುವಂತಹ ಧನಂಜಯ ಆಗಲಿ, ಭೂಪಾಲ ಆಗಲಿ ಏನು ಬರೆದಿದರು ಅದನ್ನು ನೋಡೋದು. ಮುನಿ ಅವಸ್ಥೆಯಲ್ಲಿರುವಂಥ ಮಾನತುಂಗಾಚಾರ್ಯರಾಗಲಿ ಅಥವಾ ವಾದಿರಾಜ ಮುನಿ ಆಗಲಿ ಏನು ಬರೆದಿದರು ನೋಡೋದು. ಅವರ ಸಾಹಿತ್ಯದೊಳಗ, ಸಾಹಿತ್ಯದ ಹಿಂದೆ ಇರುವಂಥ ಭಾವದೊಳಗ ಯಾವ ಪ್ರಕಾರದ ವ್ಯತ್ಯಾಸ ಕಂಡು ಬರ್ತಿದೆ ನೋಡೋದು. ಆ ವ್ಯತ್ಯಾಸ ಇಲ್ಲ ಅಂದಮೇಲೆ ಮುನಿ ಮತ್ತು ಶ್ರಾವಕ ಅಥವಾ ಸಮ್ಯಕ್ ದೃಷ್ಟಿ, ಗೃಹಸ್ಥ ಅವಿರತ ಸಮ್ಯಕ್ ದೃಷ್ಟಿ, ಅವಿರತ ಸಮ್ಯಕ್ ದೃಷ್ಟಿಯಲ್ಲೇ ಮತ್ತು 3 ಕಷಾಯ ಚೌಕಡಿ ಹೋಗಿರುವಂಥ ಮುನಿಯಲ್ಲೇ ಅಂತರಂಗದೊಳಗ ಭಗವಂತರ ಕುರಿತಾಗಿ ಯಾವ ಪ್ರಕಾರದ ಭಾವ ಇದೆ ಇದನ್ನು ನೋಡಿದ ನಂತರ ನಮಗೆ ಸಮ್ಯಕ್ ದರ್ಶನದ ಸ್ವರೂಪ ತಿಳಿದು ಬರೋ ಸಾಧ್ಯ. ನಾವು ಭಾವವನ್ನು ನೋಡಲಿಲ್ಲ ಅಂಥೇಳಿ ಗೃಹಸ್ಥ ಬರೆದಿದ ಅದನ್ನು ಓದಲಿಕ್ಕೆ ಬರುವುದಿಲ್ಲ ಅಂಥೇಳಿ ಏನಾಯಿತು? ವಿರೋಧ ಆರಂಭ ಆಯಿತು. ಮೋಕ್ಷ ಮಾರ್ಗ ಪ್ರಕಾಶಕ ಗೃಹಸ್ಥ ಬರೆದಿದನು, ಅದನ್ನು ಓದಲಿಕ್ಕೆ ಬರುವುದಿಲ್ಲ ಅಂಥೇಳಿ. ಆದ್ರೆ
ಆ ಯಾವ ಬರವಣಿಗೆ ಇದೆ, ಅದರ ಭಾವ ಏನಿದೆ, ವಿಷಯ ಏನಿದೆ, ಭಾವ ಏನಿದೆ, ಭಾವಾರ್ಥಾತ್ ಬರೆಯುವಂಥವನ ಭಾವನೆ, ಬರೆಯುವಂಥವನ ಉದ್ದೇಶ ಏನಿದೆ, ಖ್ಯಾತಿ ಪೂಜಾ ಲಾಭದ್ದು ಇದೆಯೋ ಅಥವಾ ಆತ್ಮನ ಸಮಯದ ಅಶುದ್ಧತೆಯನ್ನ ತೆಗೆದು ಹಾಕುವುದರ ಉದ್ಯಮ ಇದೆ. ಇದೆಲ್ಲ ಅಧ್ಯಯನ ಸ್ವಯಂ ಕಲ್ಯಾಣದ ದೃಷ್ಟಿಯಿಂದ ಮಾಡಬೇಕಾಗ್ತಿದೆ. ಇಲ್ಲದಿದ್ರೆ ಯಾವ ಪ್ರಕಾರದ ಲಾಭ ನಮಗೆ ಆಗೋದಿಲ್ಲ. ಸುಧಾತಾಯಿ ಬೇಕಾದಷ್ಟು ಗ್ರಂಥ ಓದಲಿ ನಾವು, ಅವರ ಭಾವ ಏನಿದೆ ಇದನ್ನು ತಿಳಿಯದ ವಿನಃ ನಮ್ಮಲ್ಲೇ ಭಾವ ಜಾಗೃತ ಆಗೋದು ಸಾಧ್ಯ ಇದೆ. ಏನು ಸಾಧಕ ಇಲ್ಲಿ ಮಾಡ್ತಾ ಇದ್ದಾನೆ ಶ್ರಾವಕ, ಪವಿತ್ರ ಹಾಸಿಗೆ. ನಿದ್ರಿಸೋದಂತಂದ್ರೆ ಏನು? ನಿದ್ರೆ ಅಂತಂದ್ರೆ ಏನು? ಸಂಯೋಗಿ ಪದಾರ್ಥಗಳ ರಕ್ಷಣೆಯ ಭಾರದಿಂದ ನಿರ್ಭಾರ ಆಗುವುದರ ಹೆಸರು ನಿದ್ರೆ ಇದೆ. ಏನು ಹೇಳಿತು? ಸಂಯೋಗಿ ಪದಾರ್ಥಗಳ ರಕ್ಷಣೆಯ ಭಾರದಿಂದ ರಹಿತ ಆಗುವುದರ ಹೆಸರು ನಿದ್ರೆ ಇದೆ. ಪ್ರತಿ ದಿವಸ ನಿದ್ರೆ ಸಮಯದೊಳಗೆ ಯೋಚನೆ ಮಾಡ್ರಿ. ನಾವು ನಿದ್ರಿಸೋದಂತಂದ್ರೆ ಏನು? ಭಾರ, ರಕ್ಷಣೆಯ ಭಾರನೂ ಇಲ್ಲ, ಮತ್ತು ಯಾವುದೇ ಪ್ರಕಾರದಿಂದ ಅದರ ಭೋಗಿಸುವ ಅಥವಾ ಅಲ್ಲಿ ಕರ್ತವ್ಯ ಮಾಡುವ ಭಾರನೂ ಇಲ್ಲ. ಅಂಥ ಸಮಯ ವಿಶೇಷ ಏನಿದೆ ಅದು ನಿದ್ರೆಯ ಕಾಲಿದೆ. ನಿದ್ರಾ ಕರ್ಮದ ಉದಯದಿಂದ ನಿದ್ರಿಸುವ ಮಾತ ಅದು ಬಹಳ ದೂರದ್ದು ಇದೆ. ದೂರದ್ದು ಇದೆ, ಸಮೀಪದ್ದು ಇದೆ, ಅದು ಸಮೀಪದ್ದನೇ ಇದೆ. ಎಲ್ಲಿ? ಶರೀರ ಅಂದ್ರೆ ನಾನು ಅಂಥೇಳಿ ತಿಳ್ಕೊಳ್ಳೋದೇನಿದೆ ಅಲ್ಲಿ ನಿದ್ರಾ ಕರ್ಮದ ಉದಯದಿಂದ ನಿದ್ರಿಸೋದಿದೆ. ಇವರಿಗೆ ಭೇದ ಜ್ಞಾನ ಆಗಿದೆಯಲ್ಲ, ಅದಕ್ಕೆ ಹೇಳಿದ್ರೆ ಇಳಕಲ ಮಾರ್ಗದಿಂದ ಕಲಶ ಸಂಪದದೊಳಗೆ ಬಂತನ ಕಲಶ ಎಷ್ಟನೇದ್ದದ? 94 6 ಎಷ್ಟ್ರಿ? 84 ಇರ್ಬೇಕ್ರಿ. ಇಳಕಲ ಮಾರ್ಗದಿಂದ ಅಂದ್ರೆ ಗಂಭೀರವಾದ ಭೇದ ಜ್ಞಾನದ ಮಾರ್ಗ. ಇಳಕಲ ಮಾರ್ಗ ಅಂತಂದ್ರೆ ಸ್ವಲ್ಪ ಗೊಂದಲ ಆಯ್ತು ಶಶಿಕಾಂತ್. ಇಳಕಲ ಅಂತಂದ್ರೆ ಇಳಕಲ ಮಾರ್ಗದೊಳಗೆ ಹೇಗೆ ಗಂಭೀರ ಇರ್ತಿದೆ ನೋಡ್ರಿ. ಇಳಕಲ ಮಾರ್ಗ ಅಂತಂದ್ರೆ ಇಲ್ಲಿ ಅರ್ಥ ನಮ್ಮ ಭಾವಕ್ಕೆ ತಿಳಿಯುವ ಹಾಗೆ ಅರ್ಥ ಹೀಗಿದೆ. ಇಳಕಲ ಮಾರ್ಗ ಅಂತಂದ್ರ ಅಲ್ಲಿ ಕಷ್ಟ ಏನೂ ಇಲ್ಲ. ಇಳಕಲ ಮಾರ್ಗ ಅಂತಂದ್ರೆ ಎಲ್ಲ ಅನುಕೂಲ ಇದೆ. ಎಲ್ಲ ಏನು ಅನುಕೂಲ ಇದೆ? ಮನುಷ್ಯ ದೇಹ ಇದೆ, ಜಿನವಾಣಿ ಇದೆ, ಇಂದ್ರಿಯಗಳ ಸಕ್ಷಮತೆ ಇದೆ, ಕ್ಷಯೋಕ್ಷಮ ಜ್ಞಾನ ಇದೆ. ಇದು ಇಳಕಲ ಮಾರ್ಗ ರೀ. ಇಲ್ಲೇನು ಮಾಡೋದಿದೆ? ಇಲ್ಲಿ ಭೇದ ಜ್ಞಾನ ಮಾಡೋದಿದೆ. ಇಳಕಲ ಮಾರ್ಗದೊಳಗೆ ಗಂಭೀರ ಕಾರ್ಯ ಏನು ಮಾಡೋದಿದೆ ನೋಡ್ರಿ. ಅನುಕೂಲ ಇರುವ ಬಹಳಷ್ಟು ಬಾರಿ ಹೇಳಿದೆ ಅಂದ್ರೆ ಶರೀರದೊಳಗೆ ರೋಗ ಇಲ್ಲ, ಅವಾಗ ಏನು ಮಾಡೋದಿದೆ? ಭೋಗಿಸೋದಿದೆ, ಭೇದ ಜ್ಞಾನ ಮಾಡೋದಿದೆ. ಶರೀರದೊಳಗೆ ರೋಗ ಇಲ್ಲ, ಏನೂ ಯಾವುದೇ ಪ್ರಕಾರದ ಆಕುಲತೆ ಔಷಧಿ ಅದು ಯಾವುದೂ ಇಲ್ಲ. ಆ ವೇಳೆದೊಳಗೆ ಏನು ಮಾಡೋದಿದೆ? ಮನುಷ್ಯನ ಕರ್ತವ್ಯ, ಜೈನನ ಕರ್ತವ್ಯ, ಆತ್ಮನ ಕರ್ತವ್ಯ ಭೇದ ಜ್ಞಾನದ್ದು ಇದೆ. ಅನುಕೂಲ ಇರುವ ವೇಳೆದೊಳಗ ಭೇದ ಜ್ಞಾನದ ಮುಖ್ಯತೆ ಇದೆ ಅಂಥೇಳಿನ ಟೋಡರ್ ಮಲ್ಲರು ಹೇಳರು. ಸರ್ವ ಪ್ರಕಾರಶೆ ಅವಸರ ಆಯಾಹೈ. ಪ್ರತಿಕೂಲ ಯಾವುದ? ಧನ ಸಂಪಾದನೆ ಮಾಡಬೇಕಾದದ್ದು ಪ್ರತಿಕೂಲ ಅಲ್ಲ. ಪ್ರತಿಕೂಲ ಇದೆ ಅಂದ್ರೆ ಧನದ ಅವಶ್ಯಕತೆ. ಅವರು ಮಾಡ್ತಾನೆ ಇದ್ರಲ್ಲ, 8 ಗಂಟೆ ಕೆಲಸ ಮಾಡಿ ಬರ್ತಿದ್ದಾರೆ. ಮತ್ತೆ ಸಮ್ಯಕ್ ಜ್ಞಾನ ಚಂದ್ರಿಕಾದಂಥ ಟೀಕೆ ಬರೆದಿದ್ದಾರೆ. ಯೋಚನೆ ಮಾಡೋದು. ಅಪ್ಪಾಜಿ ಒಂದ್ಸಲ ಹೇಳಿದ್ರೆ ಅವರಿಗೆ ಇರುವಷ್ಟು ಸಮಯದ ಅಭಾವ, ಅವರಿಗೆ ಇರುವ ಅನಾನುಕೂಲತೆ, ನಮಗಿರುವಷ್ಟು ಸಮಯದ ವಿಪುಲತೆ, ನಮಗಿರುವಷ್ಟು ಅನುಕೂಲತೆ, ಅವರು ಮಾಡಿದಂಥ ಕಾರ್ಯ, ನಾವು ಮಾಡ್ತಾ ಇರುವಂಥ ಕಾರ್ಯ, ಇವುಗಳಲ್ಲಿ ಯಾವ ರೀತಿಯಿಂದ ಒಂದು ಸ್ವಲ್ಪರೇ ಹೊಂದಾಣಿಕೆ ಆಗ್ತಿದೆ ಅಂದ್ರೆ ಎಷ್ಟು ಅನಾನುಕೂಲತೆ. ಅವರಿಗೆ ದುಡಿದು ಬನಾರಸಿದಾಸರ ಜೀವನ ಬರೆದಿದ್ದೇನಿಲ್ರಿ. ಅವರಿಗೆ ದುಡಿದು ಬಾರದ ವಿನಃ ಪರಿವಾರ ಸಾಗಿಸೋದು ಸಾಧ್ಯ ಇರಲಿಲ್ಲ. ಅರೇ ಅವ ದಿನ ಕೊಡ್ತಿದ್ದ ಯಾವ ಶ್ವೇತಾಂಬರದವ್ರಿ ಕಚೋರಿ ಜಲೇಬಿ ಏನೋ ಕೊಡ್ತಿದ್ದ ನಾಷ್ಟ. ನೋಡಿದ್ರು ಇವರ ಏನೂ ನಡೀತಾ ಇಲ್ಲ ಅಂದಮೇಲೆ ನೀವು ಕೊಡೋದು ಬಂದ್ ಮಾಡ್ರಿ. ವಿಚಾರ ಮಾಡೋದು ಅಷ್ಟ ಅನಾನುಕೂಲತೆ ನಮಗಿದೆ. ನಾಟಕ ಸಮಯ ಸಾರದಂಥ ಕೃತಿಯನ್ನ ನಾವು ಬರೆಯೋ ಸಾಧ್ಯ ಇದೆ. ವಿಚಾರ ಮಾಡ್ರಿ.
ಅಂಥೇಳಿದ್ರೆ ಇವತ್ತು ಪ್ರಾರಂಭದೊಳಗೆ ಹೇಳಿದ್ದ ಕರ್ಮದ ಉದಯ ಏನಿದೆ ಅದನ್ನು ನಿಜವಾಗಿ ಜೀವನಿಗೆ ಭಾರ ರೂಪ ಇಲ್ಲ. ಕರ್ಮದ ಆಶ್ರವಾಗುವಂಥ ಪರಿಣಾಮ ಏನಿದೆ ಅದು ಭಾರ ರೂಪ ಇದೆ. ಅದರಿಂದ ನಿದ್ರೆ ಬರ್ತಿದೆ ರೀ. ಆ ಭಾರದಿಂದ ಆಯಾಸ ಆಗ್ತಿದೆ, ನಿದ್ರೆ ಬರ್ತಿದೆ, ಅದು ಆ ನಿದ್ರೆ ಇದೆ ರೀ. ಇಲ್ಲಿ ಇವರ ನಿರಾಯಾಸ ಯಾಕೆ ಅಂತಂದ್ರ ಪರದೊಳಗೆ ಏನು ಮಾಡೋದು, ಪರವನ್ನ ಪರರು ಜಗದಾ ನಿಧಿಯನ್ನು ಜಗಕ್ಕರ್ಪಿಸುತ್ತ. ಎಂಥ ಮಾತಿದೆ ರೀ, ಜಗದಾ ನಿಧಿಯನ್ನು ಜಗಕ್ಕರ್ಪಿಸುತ್ತ. ದೇಹವನ್ನ ದೇಹದ ಪಾಡಿಗೆ ಬಿಟ್ಬಿಟ್ರು. ಅಪ್ಪಾಜಿ ಹೇಳ್ತಿದ್ರ, ದೇಹ ಮಲ್ಕೊಂಡ್ರ ಮಲ್ಕೊಳ್ಳಲ್ಲ, ನೀನಿನ್ನ ಕೆಲಸ ಮಾಡು. ಸಾಮಾನ್ಯ ಮಾತಿಲ್ರಿ. ಭೇದ ಜ್ಞಾನ ಮಾಡೋದು ಆತ್ಮನ ಕಲ್ಯಾಣದ ಮಾತು ಸಾಮಾನ್ಯ ಅಲ್ಲ. ಮತ್ತು ನಮ್ಮ ಸಲುವಾಗಿ ಬಹಳ ಸುಲಭ ಇದೀರಿ. ಯಾಕೆ ಅಂತಂದ್ರೆ ಇಳಕಲ ಮಾರ್ಗ ಏನೂ ಮಾಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಧನದ ಸಲುವಾಗಿ, ಶರೀರದ ನಿರೋಗತೆಯ ಸಲುವಾಗಿ, ಕ್ಷಯೋಕ್ಷಮ ಜ್ಞಾನದ ಸಲುವಾಗಿ ಏನೂ ಮಾಡಬೇಕಾಗಿಲ್ಲ. ನಮಗೆ ಜ್ಞಾನ ಇದೆ ಏನಿಲ್ರಿ. ದೇಹ ಬೇರೆ, ಆತ್ಮ ಬೇರೆ, ರಾಗ ಬೇರೆ, ಜ್ಞಾನ ಬೇರೆ, ಸಂಯೋಗ ಬೇರೆ, ಜೀವ ಬೇರೆ, ಗೊತ್ತಿದೆ ಏನಿಲ್ರಿ. ಹಾಗಾದ್ರೆ ಇನ್ನೇನು ಬೇಕಾಗಿದೆ? ಭೇದ ಜ್ಞಾನ ಮಾಡ್ಲಿಕ್ಕೆ ಇನ್ನೇನು ಬೇಕಾಗಿದೆ ಹೇಳ್ರಿ? ಎಷ್ಟು ಬೇಕೋ ಅಷ್ಟು ಕ್ಷಯೋಕ್ಷಮ ಜ್ಞಾನ ಇದೆ. ಮತ್ತು ಅದರ ಸಲುವಾಗಿ ಶರೀರದ ನಿರೋಗತೆದ್ದನು ಏನು ಅವಶ್ಯಕ ಇಲ್ಲ, ಆದರೆ ಇದೆ. ಏನಿದೆ? ಅವಶ್ಯಕ ಇದೆ ಅಲ್ಲ, ನಿರೋಗತೆ ಇದೆ. ಬಲ ಇದೇನಿಲ್ರಿ ದೇಹದೊಳಗ. ದೇಹದ ಬಲ ಅಂತೂ ಅದಕ್ಕೆ ಬೇಕಾಗಿಲ್ಲ. ಭೇದ ಜ್ಞಾನಕ್ಕೆ ಬೇಕಾಗಿದೆ ಅಂದ್ರೆ ಭೇದ ಜ್ಞಾನ ಮಾಡದೆ ಹೋದ್ರ ಇಂಥ ದೇಹ, ಇಂಥ ಸಂಯೋಗ, ಇಂಥ ಜ್ಞಾನ ಸಿಕ್ಕೋದು ಸಾಧ್ಯ ಇಲ್ಲ. ಅದರ ಸಲುವಾಗಿ ಇಳಕಲ ಮಾರ್ಗ. ಇನ್ನು ಇಳಕಲ ಮಾರ್ಗದ ನಾವು ಎಷ್ಟು ಅರ್ಥ ಮಾಡಬೇಕೋ ಅಷ್ಟು ಕಮ್ಮಿ ಇದೆ ರೀ. ಅಂಥೇಳಿನ ಪ್ರಭು ಏನು ಮಾಡೋದ್ರಿ ಗೌರಣ್ಣವ್ರು? ಜಯಚಂದ್ ಚಾವ್ಡಾ ಹೇಳಿದ್ರಲ್ಲ, ಶಬ್ದ ಬ್ರಹ್ಮ. ಯಾವ ರೀತಿ ಬೇಕಾದರೂ ನಮ್ಮ ಕಲ್ಯಾಣಕ್ಕೆ ಅನುಕೂಲವಾದಂಥ ಅರ್ಥವನ್ನು ಪ್ರದಾನ ಮಾಡುವಂಥ ಸಾಮರ್ಥ್ಯ ಶಬ್ದದೊಳಗಿದೆ. ಇಳಕಲ ಮಾರ್ಗ ಅಂತಂದ್ರೆ ಇನ್ನು ಮುಗೀತ, ಇನ್ನು ಇಳಕಲ ಮಾರ್ಗ ಹತ್ತಿದ್ ನೋಡಿ. ಇನ್ನೇನು ನೋಡ್ರಿ, ಸಂಜ್ಞಿ ಪಂಚೇಂದ್ರಿಯದವರೆಗೆ ಬರೋದೇನಿತ್ತು ಅದು ಏರ್ಕಲ ಚಡತಿ ಇರ್ತಾರೆ. ಸಂಜ್ಞಿ ಪಂಚೇಂದ್ರಿಯಕ್ಕೆ ಬಂದ ನಂತರ ಭೇದ ಜ್ಞಾನ ಮಾಡಲಿಲ್ಲ ಅಂತಂದ್ರೆ ಇಳಕಲ 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 ಮಾಡದೇ ಇದ್ರೂ ಇಳಕಲನೇ ಇದೆ ರೀ. ಕೆಳಗನೆ ಇಳಿಯೋದಿದೆ. ಯಾಕೆ ಅಂತಂದ್ರೆ ಇದಕ್ಕಿಂತ ಮೇಲೆ ಏರ್ಲಿಕ್ಕೆ ಅಲ್ಲಿ ಜಾಗ ಇಲ್ರಿ. ಸಂಜ್ಞಿ ಪಂಚೇಂದ್ರಿಯಕ್ಕಿಂತ ಮೇಲೆ ಇರೋದೇ ಅಲ್ಲಿ ಇಲ್ಲವೇ ಇಲ್ಲಲ್ಲ. ಹಾಗಾದ್ರೆ ಇಲ್ಲೇನು ಮಾಡೋದಿದೆ? ಇಳಕಲಕ್ಕೆ ಹೋಗೋದು ಬಿಟ್ಟ ಭೇದ ಜ್ಞಾನ ಮಾಡೋದಿದೆ. ಇಳಕಲಕ್ಕೆ ಹೋಗ್ತಾ ಇರುವಳದೊಳಗೂ ಕೂಡ ಭೇದ ಜ್ಞಾನ ಮಾಡೋದು. ಭೇದ ಜ್ಞಾನ ಮಾಡಿದ ನಂತರ ಏನಾಗ್ತಿದೆ? ಇಳಕಲ ಏರ್ಕಲ ಯಾವುದೂ ಉಳಿಯೋದಿಲ್ಲ. ಅದರಿಂದ ಭಿನ್ನಾಗಿ ಸ್ವಭಾವದ ಮಹಿಮೆ ಮಾಡಿ ಜೀವ ಸ್ವಭಾವದ ಶ್ರದ್ಧೆ, ಜ್ಞಾನ, ಅನುಭವ ಮಾಡ್ತಾ 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 ಆ ಅನುಭವದ ಫಲದೊಳಗ ಅನಂತ ಕಾಲ ಅದರ ಅನುಭವದೊಳಗನ ಉಳಿತದೆ. ಅದು ತರ್ತಿ ಮಾರ್ಗಿದೇನು, ತರ್ತಿ ಮಾರ್ಗಿದೆ ಏನೂ ಇಲ್ಲದ. ಭೇದ ಜ್ಞಾನ ಮಾಡಿತು ಅಂತಂದ್ರೆ ಮುಗೀತ್ರೆ. ಭೇದ ವಿಜ್ಞಾನತಃ ಸಿದ್ಧ. ಸಮಯ ಸಾರ ಏನು ಹೇಳಿತು? ಭೇದ ವಿಜ್ಞಾನತಃ, ಬರೇ ಸಿದ್ಧ ಆಗುವ ಸಲುವಾಗಿ ರೂಪಕ. ಏನು ಕೊಡೋದು ಬೇಕಾಗಿಲ್ಲ, ಏನು ಬಿಡೋದು ಬೇಕಾಗಿಲ್ಲ. ಬಿಡೋದಂದ್ರೆ ಅದು ಬಿಟ್ಟಿದ್ದೇನೆ, ಇದು ಬಿಟ್ಟಿದ್ದೇನೆ, ಅದು ಬಿಟ್ಟಿದ್ದೇನೆ, ಇದು ಬಿಟ್ಟಿದ್ದೇನೆ. ಎಷ್ಟು ವಿಕಲ್ಪದ ಭಾರ ರೀ. ನಾ ಕೊಟ್ಟಿದ್ದೇನೆ, ಕೊಡಬೇಕು. ಎಷ್ಟು ವಿಕಲ್ಪದ ಭಾರ. ಮಂದಿರದಿಂದ ಬರುವೆಳದೊಳಗೆ ಇದು ವಿಚಾರ ಬಂತು. ಕೊಡೋದನು ಇಲ್ಲ, ಬಿಡೋದನು ಇಲ್ಲ. ಅದರ ಸಾಧನಾ ಮಾರ್ಗ ಇದೆ ರೀ. ಕೊಡೋದನು ಇಲ್ಲ, ಬಿಡೋದನು ಇಲ್ಲ. ನೀನು ಕೊಡ್ಲಿಕ್ಕೆ ನಿಂದೇನಿದೆ, ಬಿಡ್ಲಿಕ್ಕೆ ನಿನ್ನೊಳಗೆ ಏನಿದೆ? ಬರೇ ಇಲ್ಲದೇ ಇರೋದನ್ನ ನಂದ ಅಂಥೇಳಿ ತಿಳಿತಾ ಇದ್ದಿ, ಅಷ್ಟು ಬಿಡು. ಅದು ಬಿಡೋದಿದೆ. ನನ್ನ ಸ್ವರೂಪವನ್ನು ನಾನು ತಿಳಿದ ನಂತರ ಅದು ಬಿಟ್ಟದ್ದನೇ ಇದೆ. ಏನಿದೆ? ನನ್ನ ಸ್ವರೂಪ ನಾನರೂಪಿ ಚಿನ್ಮಾತ್ರ ವಸ್ತು, ಸುಖದ ನಿಧಾನ ಜ್ಞಾನದ ಘನಪಿಂಡ. ಇನ್ನೇನು ಬೇಕಾಗಿದೆ? ನಮಗೆ ಬೇಕಾಗಿರೋದು ಎರಡೇ ಅಲ್ಲ. ಬಹಳ ಮೊದಲು 30 ವರ್ಷದ ಮೊದಲಿಂದ ಹೇಳ್ತಾ ಇದ್ದೇನೆ. ಈ ಜೀವಕ್ಕೆ ಬೇಕಾಗಿದೆಯೇನ? ಅಲ್ಲೇನು ನಡೆದೈತಿ, ಇಲ್ಲೇನು ನಡೆದೈತಿ, ಅವ್ರೇನು ಮಾತಾಡ್ತಾ ಇದ್ದಾರೆ, ತಿಳಿಯೋದು ಬೇಕಾಗಿದೆ. ತಿಳಿಯೋದು ಎಲ್ಲ ಗೊತ್ತಾಗಬೇಕು ಇವನಿಗೆ. ಮತ್ತೊಂದೇನ? ಸುಖ. ಹಾಗಾದ್ರೆ ನೀ ಸುಖದ ಸಾಗರ ಇದ್ದಿ, ಜ್ಞಾನದ ಘನಪಿಂಡ ಇದ್ದಿ.
ನಿನಗೇನು ಬೇಕೋ ಅದನ್ನು ನೀನು ಇದ್ದಿ ಒಂದು ತಿಳ್ಕೊಳ್ಬೇಕಾಗಿದೆ. ಹೌದಿಲ್ಲ? ಗೊಮ್ಮಟ್ ಸಾರಿ ಅದರೊಳಗೆ ಏನು ಹೇಳಿದರು, ಅವರೇನು ಹೇಳಿದರು, ಇವರೇನು ಬರೆದರು, ಆ ಆಚಾರ್ಯರೇನು ಹೇಳಿದರು, ಚತುರ್ಥ ಕಾಲದೊಳಗೆ ಏನಿತ್ತು, ಇದೇ ಕ್ಷೇತ್ರದೊಳಗೆ ಏನಿದೆ, ಬರೀ ನನಗೆಲ್ಲ ತಿಳಿಬೇಕಾಗಿದೆ. ಸಾಮಾನ್ಯವಾಗಿ ದಾರಿಯಿಂದ ಹೋಗುವ ವೇಳೆದೊಳಗ ಈರ್ವರ ಮಾತಾಡ್ತಾ ನಿಂತಿದ್ರು. ಸಹಜ ನಮ್ಮ ಕಡೆ ದೃಷ್ಟಿ ಅವ್ರ ಹಾಕಿದ್ರು ಅಂತಂದ್ರೂ ನನ್ನ ಬಗ್ಗೆನ ಏನು ಮಾತಾಡ್ತಾ ಇರಬಹುದು, ಈ ವಿಚಾರ. ಹೌದು ಅಥವಾ ಇಲ್ಲ? ಅಂದ್ರೆ ಒಟ್ಟಿನಲ್ಲಿ ಜೀವದ ಅಪೇಕ್ಷೆಯನ್ನ ಒಂದು ಸುಖ, ಒಂದು ಎಲ್ಲ ತಿಳಿಬೇಕು, ಎಲ್ಲ ಟೋಡರ್ ಮಲ್ಲರು ಹೇಳಿದಾರ್ರಿ ಈ ಮಾತ. ಜ್ಞಾನದ ಅಧಿಕತೆ ಎಲ್ಲಿದೆ ಅಲ್ಲಿ ಸುಖದ ಅಧಿಕತೆ, ಜ್ಞಾನದ ಪರಿಪೂರ್ಣತೆ ಎಲ್ಲಿದೆ ಅಲ್ಲಿ ಪೂರ್ಣ ಸುಖ. ಜೀವನಿಗೆ ಬೇಕೇನಾಗಿದೆ, ತಮಗೆ ನಮ್ಮಲ್ಲೇ ಕೇಳ್ಕೊಳ್ಳೋದು ಏನ್ ಬೇಕಾಗಿದೆ, ಏನು, ಎಲ್ಲಿಯದು, ಯಾರದು, ಎಂಥದು ಹೇಳಿದ್ರೇನಲ್ರಿ? ಯಾರು ಹೇಳಿದ್ರು? ಪೂಜ್ಯಪಾದಾಚಾರ್ಯ ದೇವರು ಹೇಳಿದ್ರಲ್ಲ, ಯಾರದು, ಎಲ್ಲಿಯದು, ಏನು, ಎಂಥದು, ಇಷ್ಟರಿ ವಿಕಲ್ಪ. ಅದು ಯಾರ್ದರೆ ಯಾಕಿರುವತ್ತು, ಏನರೆ ಯಾಕಿರುವತ್ತು, ಎಲ್ಲೆದರೆ ಯಾಕಿರುವತ್ತು, ನಂದಲ್ಲ. ಇಷ್ಟು ತಿಳಿದವರು ಸುಖಿ ಅದಾರ್ರಿ. ಯಾರ್ದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂದಲ್ಲ ಅನ್ನೋದು ಮುಗಿತಾರಲ್ಲ, ಅದರ ಬಗ್ಗೆ ವಿಚಾರ ತಕ್ಕಬೇಕ್ರಿ. ಯಾರ್ದೇದ ವಿಚಾರ ಮಾಡೋದ್ರಿ. ಸುಖದ ಮಾರ್ಗ ಎಷ್ಟು ಸುಲಭ ಇದೆ ಮತ್ತೆ ಎಷ್ಟು ಕಷ್ಟದಿಂದ ನಾವು ದುಃಖವನ್ನ ಕೊಂಡು ತಗೊಳ್ತಾ ಇದ್ದೀವಿ ಪರಿಶ್ರಮ ಪೂರ್ವಕ. ಯಾರದು, ಎಲ್ಲಿಯದು, ಏನು, ಎಂಥದು. ನಾನು ಜ್ಞಾತ ದೃಷ್ಟ. ಸುಖದ ಸಾಗರ ಜ್ಞಾನದ ಘನಪಿಂಡ. ಜ್ಞಾನದ ಘನಪಿಂಡ. ಘನಪಿಂಡ ಯಾಕೆ ಹೇಳಿದ್ರು? ಅದರೊಳಗೆ ಯಾವ ಪ್ರಕಾರದ ವ್ಯತ್ಯಯ ಯಾವಾಗೂ ಬರುವುದಿಲ್ಲ, ತುಂಡಾಗೋದಿಲ್ಲ. ಅದರೊಳಗಿನ ಒಂದು ಅಂಶ ಕೂಡ ಎಲ್ಲೂ ಹೋಗೋದಿಲ್ಲ. ಜ್ಞಾನದ ಘನಪಿಂಡ. ಸುಖದ ಸಾಗರ. ಸಾಗರ ಯಾವಾಗ ಒಣಗುತ್ತಿದೆ? ನದಿಗಳು ಬತ್ತಿ ಹೋಗ್ತವೆ ಬೇಸಿಗೆ ಕಾಲದೊಳಗ. ಸಾಗರ ಒಣಗ್ತಿದೆ ಅನ್ರಿ, ಬತ್ತಿ ಹೋಗ್ತಿದೆ ಅನ್ರಿ. ಇಲ್ಲಿ ಸಾಗರ ಇತ್ತ ಯಾರ ಹೇಳೋ ಸಾಧ್ಯ ಇದೆ? ಮಳಲಿನ ರಾಶಿ ಆಗ್ತಿದೆ, ಸಾಗರ ಇದ್ದದ್ದ. ಮಳಲನೂ ಇದೆ, ರತ್ನಗಳೂ ಇದಾವೆ, ಮತ್ತು ನೀರನ್ನು ಯಾವಾಗಲೂ ಇದೆ. ಅದಕ್ಕೆ ಸಾಗರ ಅಂತಾರೆ. ಅಮೂಲ್ಯ ರತ್ನಗಳು ಇದಾವೆ, ಮಳಲನೂ ಇದೆ. ಅದೇ ಪ್ರಕಾರ ಒಳಗಡೆ ಅನಂತ 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 ಗುಣಗಳಿದ್ದಾವೆ, ಅಸಂಖ್ಯ ಪ್ರದೇಶಗಳಿದ್ದಾವೆ. ಪ್ರತಿಯೊಂದು ಗುಣದ ಪ್ರತಿ ಸಮಯಕ್ಕೆ ಪರ್ಯಾಯಗಳು ವಿದ್ಯಮಾನ ಇದ್ದಾವೆ. ಯಾವ ಗುಣದ ಯಾವ ಪರ್ಯಾಯ ಯಾವ ಸಮಯದೊಳಗೆ ಅಭಾವಪ್ರಾಯ ಆಗುವುದಿಲ್ಲ. ಗುಣ ಅಂತೂ ಎಂದೂ ಅಭಾವ ರೂಪ ಆಗೋದನೇ ಇಲ್ಲ. ಆದರೆ ಗುಣದ ಪರ್ಯಾಯ ಎಂದೂ ಇಲ್ಲದೆ ಗುಣ ಉಳಿದಿದೆ ಹೀಗಾಗೋ ಸಾಧ್ಯ. ಇಂಥ ಜ್ಞಾನ ಸಮುದ್ರ, ಸುಖದ ಸಾಗರ ಆತ್ಮ ಇದ್ದಾನೆ. ಬಸ್ ಅವನನ್ನು ನಾನು ಅಂಥೇಳಿ ನಂಬಿದರೆ ಸಾಕು. ಯಾರ್ದರೆ ಇರಲಿ, ಜಗತ್ತಿನ ಪದಾರ್ಥದ ತಗೊಂಡು ಏನು ಮಾಡೋದಿದೆ? ಅದಕ್ಕೆ ಹೇಳಿದರೆ ಜಗದ ನಿಧಿಯನ್ನು ಜಗ ಕಲ್ಪಿಸುತ್ತಾ ತಮ್ಮಯ ನಿಧಿಯಲ್ಲಿ ಪವಯನ ಸಾರವ ಮುಗೀಶಿ, ಹೊನ್ನೂರು ಮಲೆಯಲ್ಲಿ ಮುಗೀಶಿ ಏನು ಮಾಡಿದ್ರು? ಮುಕ್ತಿಯ ಪಥವನ್ನು ಬೆಳಗಿದರು. ಮುಕ್ತಿಯ ಪಥವನ್ನು ಬೆಳಗಿದರು. ಯಾರಿಗೆ? ಯಾರು ಪ್ರವಚನ ಸಾರ ಯಾರಿಗೆ ಸಿಕ್ಕಿತೋ ಅವರಿಗೆ ಮೋಕ್ಷದ ಮಾರ್ಗದ ಮೇಲೆ ಪ್ರಕಾಶ ಆಯಿತು, ಮೋಕ್ಷದ ಮಾರ್ಗ ಬೆಳಗಿತು. ಮತ್ತು ಅವರು ಸ್ವಯಂ ಮೋಕ್ಷದ ಮಾರ್ಗದೊಳಗೆ ಹೊರಟು ಹೋದರು. ಮೋಕ್ಷ ಮಾರ್ಗ ಯಾವುದ? ಜಗತ್ತಿನ ನಿಧಿಯನ್ನು ಜಗತ್ತಿಗೆ ಬಿಟ್ಟು ಕೊಡೋದ, ತನ್ನ ನಿಧಿಯೊಳಗೆ ತಾನು ನಿವಾಸ ಮಾಡೋದ. ಇಷ್ಟೇ ಮೋಕ್ಷ ಮಾರ್ಗ ಇದೆ ರೀ. ಯಾವ ವ್ರತನೂ ತಗೊಳ್ಬೇಕಾಗಿಲ್ಲ, ಯಾವ ದಾನನೂ ಕೊಡಬೇಕಾಗಿಲ್ಲ, ಯಾವ ವಿಲ್ಲು ಬರಿಬೇಕಾಗಿಲ್ಲ, ಏನೂ ಇಲ್ಲ. ಯಾವ ಬೆಟ್ಟನೂ ಹತ್ತಬೇಕಾಗಿಲ್ಲ. ಏನಿದೆ ರೀ? ಧರ್ಮ ಇಷ್ಟು ಸುಲಭ ಇರುವಳದೊಳಗ ಆ ಧರ್ಮದ ಪರಿಚಯ ಯಾವ ಪರಿಭಾಷೆಗಳ ಮೂಲಕ ಮಾಡಲಾಯಿತೋ ಆ ಪರಿಭಾಷೆಗಳಲ್ಲೆಲ್ಲ ನಾವು ಜಗಳ ಮಾಡ್ತಾ ಇದ್ದೇವೆ, ಗೊಂದಲ ಹಾಕ್ತಾ ಇದ್ದೇವೆ. ಧರ್ಮವನ್ನು ಬಿಟ್ಟೇವ್ರಿ. ಧರ್ಮ ಯಾರಿಗೂ ಬೇಕಾಗಿಲ್ಲ. ಬೇಕಾಗಿದ್ದ ಪರಿಭಾಷೆಯ ಪಕ್ಷವೇ. ಪರಿಭಾಷೆಯ ಪಕ್ಷ, ಪರಿಭಾಷೆಗೆ ಸಂಬಂಧಿಸಿದ ಹಾಗೆ ಇದ್ದಾವೆ ಪಕ್ಷ. ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಪಕ್ಷ ಇಲ್ಲವೇ ಇಲ್ಲ. ಅದರ ಸಲುವಾಗಿ ಯಾವ ಚತ್ತಾರಿ ದಂಡಕದೊಳಗ
ಚತ್ತಾರಿ ಮಂಗಲಂ, ಅರಹಂತ ಮಂಗಲಂ, ಸಿದ್ಧಾಮಂಗಲಂ, ಸಾಹೂ ಮಂಗಲಂ. ಇಷ್ಟಾದ ನಂತರ ಏನಿದೆ ರೀ? ಕೇವಲಿ ಪಣ್ಣತ್ತೋ ಧಮೋ ಮಂಗಲಂ, ಕೇವಲಿ ಪ್ರಣೀತ ಧರ್ಮ ಮಂಗಲ ಇದೆ. ಯಾವುದಾದ ಧರ್ಮ? ಧರ್ಮ ಯಾವುದು? ವಸ್ತುವಿನ ಸ್ವಭಾವೇನ ಕೇವಲಿ ಪ್ರಭುಗಳು ಹೇಳಿದರೋ ಆ ಪ್ರಕಾರ ನಾನು ವಸ್ತು ಇದ್ದೇನೆ, ನಾನು ಒಂದು ವಸ್ತು ಇದ್ದೇನೆ. ಅವರ ಅನೇಕ ವಸ್ತು ಅಥವಾ ಅನಂತ ವಸ್ತುಗಳ ಸ್ವಭಾವವನ್ನು ಹೇಳಿದ್ದಾರೆ. ಅದರಲ್ಲಿ ನಾನೂ ಒಂದು ವಸ್ತು ಇದ್ದೇನೆ, ನನ್ನದೂ ಒಂದು ಸ್ವಭಾವ ಇದೆ. ಆ ಸ್ವಭಾವವನ್ನು ಹೊರತುಪಡಿಸಿ ನಾನು ಅನ್ಯ ವಸ್ತುವಿನೊಳಗ, ಅನ್ಯ ವಸ್ತುವಿನ ಸ್ವಭಾವದೊಳಗ ಏನೂ ಮಾಡೋದು ಸಾಧ್ಯ ಇಲ್ಲ. ಅನ್ಯ ವಸ್ತುಗಳು ಕೂಡ ತಮ್ಮ ಸ್ವಭಾವವನ್ನು ಹೊರತುಪಡಿಸಿ ನನ್ನಲ್ಲಿ ಯಾವುದೇ ಪ್ರಕಾರದ ಲಾಭ ಹಾನಿಗೆ ಕಾರಣ ಆಗೋದು ಸಾಧ್ಯ ಇಲ್ಲ. ಇಷ್ಟೇ ಧರ್ಮ ಇದೆ. ಮತ್ತು ಈ ಧರ್ಮ ಅತ್ಯಂತ ಸುಲಭ ಇದೆ. ಆದರೆ ನಮಗೆ ಧರ್ಮದ ಸಲುವಾಗಿ ನಿರಂತರ ಏನಾದರೂ ಕಷ್ಟ ಬೇಕು. ಬಿಡುವ ಕೊಡುವ ಶ್ರಾವಕನ ಮಾತಿದೆಯಲ್ಲ, ಚರಣಾನುಯೋಗ ಇದೆ. ಮತ್ತು ಬಿಡುವ ಕೊಡುವ ಏನು ಮಾಡಿದ್ರು? ಅವರು ಬಿಟ್ರಲ್ಲ, ಮನೆ ಬಿಟ್ರು. 48 ಗಂಟೆ ಉಪವಾಸ ಧಾರಣ ಮಾಡಿದರು. ಎಲ್ಲಿ ಮಾಡಿದರು? ಮನೆಯಲ್ಲಿ ಬಿಟ್ರು. ಮನೆ ಜ್ಞಾನದೊಳಗಿಂದ ಬಿಟ್ರು. ಏನು ಕ್ಷೇತ್ರ ಸಾಪೇಕ್ಷ ಮನೆ ಬಿಟ್ರೆ ಅದರಿಂದ ಲಾಭ ಆಯ್ತ್ರಿ. ಎಲ್ಲಿಂದ ಬಿಟ್ರ? ವಿಪರೀತ ಮನ್ನಣೆಯೊಳಗಿಂದ ಬಿಟ್ರ, ಭಾವದೊಳಗಿಂದ ಬಿಟ್ರಿ. ನನ್ನ ಮನೆ, ನಾನಿದರ ಆಗು ಹೋಗುಗಳನ್ನು ನಿರ್ವಹಿಸುವಂಥ ಅನ್ನೋದೇನಿತ್ತಲ್ಲ, ಅದನ್ನು ಬರೀ 48 ಗಂಟೆ ಬಿಟ್ಟು 48 ಗಂಟೆ ಏನು ಬಿಟ್ಟನು ಅದೇನಿದೆ ಪ್ರೋಷಧ ಉಪವಾಸ. ಆ 48 ಗಂಟೆ ಏನು ಮನೆ ಬಿಟ್ಟನು ಅದು ಯಾವುದರ ಅಭ್ಯಾಸ ಇದೆ? 48 ಗಂಟೆ ಅನ್ಯ ಭಾವದ ಗ್ರಹಣ ಆಗದೆ ಇರುವ ಹಾಗೆ ಜ್ಞಾನ ಅಖಂಡ ಸ್ವಭಾವದೊಳಗೆ ಉಳಿತು ಅಂತಂದ್ರೆ ಕೇವಲ ಜ್ಞಾನ ಐತ್ರಿ. ಶ್ರಾವಕನಲ್ಲಿ ಮುನಿಯಲ್ಲಿ ವ್ಯತ್ಯಾಸ ಎಲ್ಲಿದೆ? ಯತಿ ಭಾವಕ್ಕೆ ಪ್ರಾಪ್ತನಾಗುತ್ತಾನೆ ಎಲ್ಲಿ? ಸಾಮಾಯಿಕದ ಸಮಯದೊಳಗೆ. ಮನೆಯಲ್ಲಿ ಇರುವಳೆದೊಳಗೆ ಶ್ರಾವಕ ವಸ್ತ್ರದ ಪರಿಗ್ರಹದಿಂದ ಅಲ್ಲ, ಉಪಸರ್ಗದಿಂದ ಯುಕ್ತನಾದ ಯತಿ ಭಾವಕ್ಕೆ ಪ್ರಾಪ್ತನಾಗುತ್ತಾನೆ. ಪದ್ಮನಂದಿ ಆಚಾರ್ಯ ದೇವ ಹೇಳಿದರು. ನಿಜವಾಗಿ ಪದ್ಮನಂದಿ ಆಚಾರ್ಯ ದೇವ, ಇಲ್ಲಿ ಅಮೃತ ಚಂದ್ರಾಚಾರ್ಯ ದೇವ ಮತ್ತು ಅಲ್ಲಿ ಸಮಂತಭದ್ರಾಚಾರ್ಯ ದೇವ, ಈ ಮೂವರು ಆಚಾರ್ಯರ ನಮಗೆ ನಿಜವಾಗಿ 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 ನಮ್ಮ ಜೀವನದ ಓರೆಕೋರೆಗಳನ್ನು ತಿದ್ದುಕೊಳ್ಳುವ ಸಲುವಾಗಿ ಅತ್ಯಂತ ಉಪಕಾರಕದ. ಆದರೆ ನಾವು ತಿದ್ದುಕೊಳ್ಳುವುದಿಲ್ಲ, ಗದ್ದಲನ ಮಾಡ್ತೇವೆ. ಓರೆಕೋರೆಗಳನ್ನು ಶ್ರಾವಕಾಚಾರ್ಯದ ರಚನೆ ಮಾಡಿದರೆ ಇವರು ಮೂವರ ಆಚಾರ್ಯರು. ಯಾರು ಮೂವರ ಆಚಾರ್ಯ? ಪದ್ಮನಂದಿ ಆಚಾರ್ಯ, ಅಮೃತ ಚಂದ್ರಾಚಾರ್ಯ, ಸಮಂತಭದ್ರಾಚಾರ್ಯ. ನೋಡ್ರಿ, ನಾನು ಹೇಗಿರಬೇಕು, ನಮಗೆ ಬರೀ ಹೇಗಿರಬೇಕು ಅನ್ನೋದಕ್ಕ ಪ್ರಚಲಿತ ಜಗತ್ತು ಕಾರಣ ಆಗಿದ್ದೀರಿ. ಮೊಬೈಲ್ ಕಾರಣ ಆಗಿದೆ, ಟಿವಿ ಕಾರಣ ಆಗಿದೆ, ಅನ್ಯ ಅಜೈನ ಹೀನ ಕುಲದವರ ನಮಗೆ ಆದರ್ಶ ಆಗಿದ್ದಾರೆ. ವೀತರಾಗ ಭಗವಂತ, ವೀತರಾಗತೆಯನ್ನು ಸಾಧಿಸುವಂಥ ಸಂತ ಮತ್ತು ವೀತರಾಗ ಸಂತತೆಯ ಸಲುವಾಗಿ ಅಭ್ಯಾಸ ಮಾಡ್ತಾ ಇರುವಂಥ ಗೃಹಸ್ಥ, ಇವ್ರದ್ದು ನಮಗೆ ಮಹಿಮಾ ಇಲ್ಲ, ಇವರ ಆದರ್ಶ ಇಲ್ಲ ಅಂಥೇಳಿ ನಮ್ಮ ಜೀವನದೊಳಗೆ ಪಾಪ ಬರುವ ದ್ವಾರ ಏನದವು ಅವು ಯಾವಾಗೂ ಮುಚ್ಚೋದು ಸಾಧ್ಯ, ಯಾವಾಗೂ ಮುಚ್ಚೋದು ಸಾಧ್ಯ ಇಲ್ಲ. ನೋಡ್ರಿ, ಸಮ್ಯಕ್ ದರ್ಶನ ಅಂತೂ ಸಮ್ಯಕ್ ದರ್ಶನನೇ ಇದೆ. ಆತ್ಮಾನುಭೂತಿ ಇಲ್ಲದ ಇದಕ್ಕೆ ಯಾವುದೂ ಬೆಲೆ ಇಲ್ಲ. ಆದರೆ ಆತ್ಮಾನುಭೂತಿಯ ಸಲುವಾಗಿ ಕೂಡ ಇದೇ ಬೇಕ್ರೆ. ಏನು ಬೇಕು? ಸಂಯಮ, ಧರ್ಮದ ಶ್ರದ್ಧೆ, ದೇವ ಗುರು ಸಾಧಕ ಆ ಪರಂಪರೆಯನ್ನ ಆದರ್ಶವನ್ನಾಗಿಟ್ಕೊಂಡ ಅದೇ ಮಾರ್ಗದೊಳಗೆ ದೂರದಿಂದ ಮೊದಲು ನೋಡೋದು. ನಿನ್ನೇನು ಬಂತು ಪ್ರವಚನದೊಳಗ ಭಿಕ್ಷುಕನ ಮಾತು ಬಂತಲ್ಲ, ದೃಷ್ಟಾಂತ, ಅದಂತೂ ಎಲ್ರಿಗೂ ಗೊತ್ತಿರ್ತಿದೆ. ಹೌದು ಅಥವಾ ಇಲ್ರಿ? ಏನ್ ಮಾಡಿದ ನಮ್ಮ ಭಿಕ್ಷುಕ? ಸುದರ್ಶನ ಎಲ್ಲರಿಗೂ 5-5 ರೂಪಾಯಿ ಕೊಡ್ತಾ ಇದ್ದ. ಒಬ್ಬ ಕ್ಯೂದೊಳಗೆ ನಿಂತಿದ್ರು ಭಿಕ್ಷುಕರೆಲ್ಲ.
ಅವ ಇನ್ನ 10 ಮಂದಿ ಅದಾರ್ರಿ ಅವನು ಮುಂದೆ ಹಿಂದದ ನಾವು. ಆದ್ರೆ ಅವನು ತನಗೇ ಸಿಕ್ಕಷ್ಟವನಿಗೆ ಆನಂದ ಆಯ್ತರಿ. ಯಾಕಂದ್ರೆ ನನಗೂ ಇದು 5 ರೂಪಾಯಿ ಸಿಕ್ಕಿತ್ತು. ಆ ಪ್ರಕಾರ ಶುದ್ಧಾತ್ಮನ ಅನುಭವ ಪ್ರತ್ಯಕ್ಷ ಯಾವುದೇ ಪರ್ಯಾಯ ಮಾಡ್ತಾ ಇದೆಯೋ ಅದನ್ನು ನೋಡಿ ಹಿಂದಿರುವಂಥ ಪರ್ಯಾಯ ರಾಶಿಗಳೆಲ್ಲ ಪ್ರಭಾವಿತ ಆಗಿದ್ದಾವೆ. ನನಗೂ ಅತೀಂದ್ರಿಯ ಆನಂದದ್ದೇ ಅನುಭವ ಮಾಡುವುದಿದೆ, ನನಗೂ ಸ್ವಭಾವದ್ದೇ ಆಶ್ರಯ ಮಾಡುವುದಿದೆ. ವಿಚಾರ ಮಾಡೋದ್ರಿ ದೃಷ್ಟಾಂತದೊಳಗೆ ಎಷ್ಟು ಭಾವ ಇದೆ. ಹಾಗಾದ್ರೆ ನಮ್ಮ ಜೀವನದೊಳಗ ಈ ಸಾಧಕ ಆ ಸಾಧಕ ಅರೆ ಸಂತ ಜೀವನದ ಅಭ್ಯಾಸ ಮಾಡ್ತಾ ಇರುವಂಥ ಗೃಹಸ್ಥ ಮತ್ತು ಅರ್ಹಂತ ಜೀವನದ ಅಭ್ಯಾಸ ಮಾಡ್ತಾ ಇರುವಂಥ ಸಂತ ಅವರು ನಮಗೆ ಆದರ್ಶ ಇಲ್ಲ ಅಂತಂದ್ರೆ ನಮ್ಮದು ಯಾವುದೂ ಸರಿಯಾಗುವುದಿಲ್ಲ, ಯಾವುದೂ ಸರಿಯಾಗುವುದಿಲ್ಲ. ನಮ್ಮ ಜೀವನಕ್ಕೆ ಯಾವ ಅರ್ಥ ಇಲ್ಲ. ಅರ್ಥ ಬರಬೇಕಾದ್ರೆ ಸಮ್ಯಕ್ ದರ್ಶನ ಆಗೋದು ಅವಶ್ಯಕ ಇದೆ. ಸಮ್ಯಕ್ ದರ್ಶನ ಆಗಬೇಕಾದ್ರೆ ಇವೆಲ್ಲ ಭೂಮಿಕಾ ಬೇಕು ಮತ್ತು ಬೇಕ್ರಿ. ಈಗ 2 ಪ್ರಕಾರ ಆಯ್ತಾನಲ್ರಿ. ವಿರೋಧ ಪರ ಕಥನ, ಕೊಡುವುದರೊಳಗ ಬಿಡುವುದರೊಳಗ ಧರ್ಮ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಕೊಡುವುದ ಬಿಡುವುದ ಇವೆಲ್ಲ ಇರ್ತಾವ್ರಿ. ಯಾರ ಆದರ್ಶದಿಂದ? ಈ ಸಾಧಕರ ಆದರ್ಶದಿಂದ. ಸಾಧಕರ ಆದರ್ಶ ನಮ್ಮ ಎದುರಿಗಿಲ್ಲ. ಏನು ಮಾಡಿದ ಬನಾರಸಿದಾಸ್, ಏನು ಮಾಡಿದ ಟೋಡರ್ಮಲ್, ಏನು ಮಾಡಿದ ನಮ್ಮ ರತ್ನಾಕರ ವರ್ಣಿ. ಮತ್ತಿಂದ ನಾವು ಯಾರ್ದ ಆದರ್ಶ? ಅವ ಎಂಥದ್ದು ಮನೆ ಕಟ್ಟಿದ, ಅವ ಮದ್ಯ ಹುಡುಕದನ, ಮಾಂಸ ಭಕ್ಷಣ ಮಾಡುವಂಥವದನ, 2ನೇ ನಂಬರ್ ವ್ಯಾಪಾರ ಮಾಡುವಂಥವದನ. ಅವನ ಆದರ್ಶ ನೋಡ್ತೇವ್ರಿ ನಾನು. ಸ್ಮಗ್ಲಿಂಗ್ ಮಾಡುವಂಥವದನ. ಇದೇನಿಲ್ರಿ. ಕೊಡೋದಾ ಬಿಡೋದ್ರಿಂದ ಧರ್ಮ ಇಲ್ಲ ಅಂತ ಹೇಳಿ ಹೇಳ್ತಾ, ಆದ್ರೆ ಕೊಡೋದಾ ಬಿಡೋದಾ ಇವ್ರದ್ದು ನೋಡ್ರಿ ನೀವು. ಯಾರ್ದ? ಮುನಿ ಭಗವಂತ ಮತ್ತು ಆ ಸಂತನ ಸಾಧನೆ ಮಾಡ್ತಾ ಇರುವಂಥ ಗೃಹಸ್ಥ. ಎಂಥ ಗೃಹಸ್ಥರದಾರ್ರಿ ಅವರು, ಎಂಥ ಗೃಹಸ್ಥರಾಗಿ ಹೋಗಿದ್ದಾರೆ. ಎಂಥ ಮುನಿ ಆಗುವ ಸಲುವಾಗಿ ಎಂಥ ಗೃಹಸ್ಥತೆಯ ಅವಶ್ಯಕ ಇದೆ. ಏನು ನಾವು ಬರೀ ಮಂದಿರ ಓಡಾಡಿದ್ರೆ ಆಗುವುದಿಲ್ಲ. ಆದ್ರೆ ಮಂದಿರಕ್ಕೆ ಹೋದ ನಂತರ ಭಗವಂತನ ಭಾವವನ್ನು ಧಾರಣ ಮಾಡೋದು ಅವಶ್ಯಕ ಇದೆ. ಶಾಸ್ತ್ರಗಳನ್ನು ತಿರುವಿದ್ರೆ ಆಗೋದಿಲ್ಲ, ಅದರ ಉಪಯೋಗವನ್ನು ತಿರುಗಬೇಕಾಗ್ತಿದೆ. ಕೇವಲ ತಿಳಿಯೋ ಮಾತಿಲ್ಲ, ಕೇವಲ ಜ್ಞಾನದ ಅನುಭವನ. ಅರ್ಹಂತರಿಗೆ ಅಂಥದ್ದು ಅನುಭವ ಇದೆ, ಸಿದ್ಧರಿಗೆ ಅಂಥದ್ದು ಅನುಭವ ಇದೆ. ಅಂಥದೇ ಅನುಭವ ಯಾರಿಗೆ? ಈ ಶ್ರಾವಕನಿಗೆ. ಮುನಿರಾಜರಿಗಂತೂ ಇದೇನೇ ಇದೆ. ಆದರೆ ಈ ಶ್ರಾವಕನಿಗೆ, ಯಾವ ಶ್ರಾವಕನಿಗೆ? ಪವಿತ್ರ ಹಾಸಿಗೆ ಮೇಲೆ ಮಲ್ಕೊಳ್ತಾನಲ್ಲ. ಮೊದಲ ಸಾಮಾಯಿಕ ಮಾಡುವ ವೇಳೆದೊಳಗೆ ಎಷ್ಟು ಪವಿತ್ರ ಅದ. ನಾವು ಬಟ್ಟೆಯ ಉಪಸರ್ಗದಿಂದ ಸಹಿತವಿರುವ ಯತಿ ಭಾವಕ್ಕೆ ಪ್ರಾಪ್ತನಾಗುತ್ತಾನೆ. ಪದ್ಮನಂದಿ ಆಚಾರ್ಯ ಹೇಳಿದರು. ಸಮತಾ ಸರ್ವಭೂತೇಶು ಇದೇನು ಶ್ಲೋಕ ಇದೆ, ಈ ಶ್ಲೋಕದ ಅರ್ಥದೊಳಗನ ಬರ್ತಿದ್ದಾರೆ. ಅದ ಪದ್ಮನಂದಿ ಪಂಚವಿಂಶತಿ ತೆಗೆದು ನೋಡೋದು. ಅದಕ್ಕೆ ಈ 3 ಆಚಾರ್ಯದ ಅನಂತ ಉಪಕಾರ ಇದೆ. ಯಾವಾಗ ನಮ್ಮ ಆತ್ಮಿಕ ಜೀವನದ ಓರಿಕೋರಿಗಳನ್ನು ತಿದ್ದುಕೊಂಡ್ರೆ, ಇಲ್ದಿದ್ರೆ ಇಲ್ರಿ. ಯಾರದೋ ಕಥೆಯನ್ನ ಯಾರೋ ಹೇಳ್ತಾ ಇರುವ ಹಾಗೆ ಕೇಳಿದ್ರೆ ನಮ್ದೇನೂ ಆಗೋದಿಲ್ಲ. ನಮ್ದೇನು ನಡೆದಿದೆ ಅದೇ ನಡೆಯೋದ್ರೆ. ಏನ? ಆಕುಲ ವ್ಯಾಕುಲ, ತ್ರಸ್ತರಿ. ನೀರಿನಿಂದ ಮೇಲೆ ತೆಗೆದ ಮೀನಿನ ಹಾಗೆ ಅಲ್ಲ. ನೀರಿನಿಂದ ಮೇಲೆ ತೆಗೆದ ಮೀನಿನ ಹಾಗೆ ಅಲ್ಲ. ಹಾಗಾದರೆ ಹೇಗ? ನೀರಿನಿಂದ ಮೇಲೆ ತೆಗೆದ ಕಾಯ್ದಿರುವ ಉಸುಕದೊಳಗೆ ಒಗದ ಹಾಗೆ ಮಳಲಿನ ರಾಶಿಯೊಳಗೆ. ಅದಕ್ಕೆ ಏನಾಗ್ತಿದೆ? ಅಂಥ ತ್ರಾಸು ನಮಗಾಗ್ತಾ ಇದೆ. ಆದರೂ ಕೂಡ ಮೂಢತೆಯಿಂದ ನಾನು ಸುಖಿ, ನಾನು ನಾಳೆ ನಿಯಮದಿಂದ ಸುಖಿ ಆಗ್ತೀನಿ, ಇಷ್ಟು ಗಳಿಸಿದನು ಅಂತಂದ್ರೆ ಸುಖಿ ಆಗ್ತೀನಿ, ಇಷ್ಟು ಮನೆ ಕಟ್ಟಿನು, ಇಂಥದ್ದೊಂದು ವಾಹನ ತಗೊಂಡು ಅಂತಂದ್ರೆ. ಆದರೆ ಅಷ್ಟೆಲ್ಲ ಮಾಡುವುದರೊಳಗೆ ಜ್ಞಾನ ಸಾಮರ್ಥ್ಯ, ಚೈತನ್ಯ ಸಾಮರ್ಥ್ಯ ಎಲ್ಲ ಕಳೆದು ಹೋಗ್ತಿದ್ದೀರಿ. ಆಮೇಲೆ ನಿನ್ನ ಸುಖ ಯಾವುದರಿಂದ ಭೋಗಿಸ್ತೀಯಪ್ಪ? ಯಾವುದರಿಂದ ಭೋಗಿಸ್ತಿ? ಯಾವುದನ್ನು ನಾನು ಅಂಥೇಳಿ ತಿಳಿದಿದೆ ಅದು ಕ್ಷಣ ಕ್ಷಣಕ್ಕೆ ಏನಾಗ್ತಾ ಇದೆ? ಜರ್ಜರಿತಾಗ್ತಾ ಇದೆ.
ಈ ಶರೀರವನ್ನು ನಾನು ಅಂಥೇಳಿ ತಿಳಿದಿದೆಯಲ್ಲ, ಅದು ಕ್ಷಣ ಕ್ಷಣಕ್ಕೆ ಜರ್ಜರಿತ ಆಗ್ತಾ ಇದೆ. ಆದರೂ ಅದರ ಕಡೆಗೆ ಲಕ್ಷ್ಯ ಇಲ್ಲ. ಸುಖಗಟ್ಟುತ್ತಾ ಇದೆ, ನಿಶ್ಶಕ್ತ ಆಗ್ತಾ ಇದೆ, ಆದ್ರೆ ಅದರ ಕಡೆಗೆ ಲಕ್ಷ್ಯ ಇಲ್ಲ. ಅದನ್ನು ಮತ್ತೆ ಸರಿ ತೋರಿಸಿಕೊಳ್ಳುವ ಸಲುವಾಗಿ ಪ್ರಯತ್ನ ರೀ. ಇಂಥ ಮೂಢ ಜೀವಕ್ಕ ಸುಖದ ಉಪಾಯ ತಿಳಿದು ಬರೋದು ಕಠಿಣ ಇದೆ. ನಡೀರಿ ಟೀಕೆ ಓದ್ಬಿಡೋಣ. ಧರ್ಮ ಧ್ಯಾನಾಸಕ್ತೋ. ಈಗ ಟೀಕಾದೊಳಗ ಟೀಕಾಕಾರರು ಏನು ಶಬ್ದದ ಒಂದು ಭಾಷಾನುವಾದ ಮಾಡಿದರು. ಅದಕ್ಕಿಂತ ಮೂಲ ಆಚಾರ್ಯರ ಶಬ್ದದೊಳಗೂ ಬಹಳ ಭಾವ ಇದೆ ರೀ. ಶಬ್ದ ಏನಿದೆ? ಧರ್ಮ ಧ್ಯಾನಾಸಕ್ತೋ. ಅಲ್ಲಿ ಹೇಳಿದ್ರಲ್ಲ, ಪಂಚೇಂದ್ರಿಯ ವಿಷಯಗಳಿಂದ ವಿರಕ್ತತೆ, ಅದಕ್ಕೆ ಇದು ಶಬ್ದ ರೀ. ಧರ್ಮ ಧ್ಯಾನಾಸಕ್ತೋ. ಆಸಕ್ತಿ ಯಾವುದರೊಳಗಿದೆ? ಯಾವುದರೊಳಗಿದೆ? ಧರ್ಮ ಧ್ಯಾನದೊಳಗೆ. ಆ ಪ್ರೋಷದ ಉಪವಾಸ ಮಾಡುವುದರೊಳಗೆ ಆಸಕ್ತಿ ಇಲ್ಲ. ಆಸಕ್ತಿ ಯಾವುದರೊಳಗಿದೆ? ಧರ್ಮ ಧ್ಯಾನಾಸಕ್ತೋ. ವಾಸರಂ ಅತಿವಾಹ್ಯ ವಿಹಿತ ಸಾಂಧ್ಯ ವಿಧಿಂ ಸ್ವಾಧ್ಯಾಯ ಚಿರನಿದ್ರಃ ಜಿತನಿದ್ರಃ. ಸಾಂಧ್ಯ ವಿಧಿಂ ಸ್ವಾಧ್ಯಾಯ. ಇವರು ಸ್ವಾಧ್ಯಾಯ ಅಂದ್ರು ಅರ್ಥ ಹೇಳೋರು ಸಾಮಾಯಿಕ ಅಂತಾರೆ. ಅದಕ್ಕೆ ಹೇಳಿತು, ಮುನಿರಾಜರ ಶಬ್ದಕ್ಕೂ ಟೀಕಾಕಾರರ ಶಬ್ದಕ್ಕೂ, ಮುನಿರಾಜರ ಸ್ತುತಿ ರೂಪದ ಶಬ್ದಕ್ಕೂ ಗೃಹಸ್ಥ ಸ್ತುತಿ ರೂಪದ ಶಬ್ದಕ್ಕೂ ಭಾವದೊಳಗ ವ್ಯತ್ಯಾಸ ಇರ್ತಿದೆಯೋ ಅಥವಾ ಭಾವದೊಳಗ ಸ್ವಭಾವದ ಆಶ್ರಯ ಒಂದೇ ಒಂದು ಮುಖ್ಯ ಇರ್ತಿದೆಯೋ, ಇದನ್ನು ನೋಡುವಂಥದ್ದ ನಮ್ಮಲ್ಲಿ ಜ್ಞಾನ ಬೇಕು. ಯಾವ ಪ್ರಕಾರ ಹೊರಗೇನೆಲ್ಲ ನೋಡ್ತೇವಲ್ಲ, ವಸ್ತು ನೋಡ್ತೇವೋ ಅಥವಾ ಇಲ್ಲ, ಅಲ್ಲಿ ಜ್ಞಾನ ಕಾರ್ಯ ಮಾಡ್ತಿದೆಯೋ ಅಥವಾ ಇಲ್ಲ. ಮತ್ತು ಇಲ್ಲಿ ಯಾಕೆ ಮಾಡೋದಿಲ್ಲ? ಆಸಕ್ತಿ ಇಲ್ಲ, ಬೇಕಿಲ್ಲ ಇದು ನಮಗ. ನೀನೇನು ಹೇಳಿದ್ರ? ಅಜಿತ್ ಕುಮಾರ್ ಶಬ್ದ ಹೇಳಿದ್ರಲ್ಲ, ನಮಗೆ ಯಾಕೆ ಆಚಾರ್ಯ ಭಗವಂತರ ಮೇಲೆ, ವಚನದ ಮೇಲೆ ವಿಶ್ವಾಸ ಬರ್ತಾ ಇಲ್ಲ ಅಂತಂದ್ರೆ ಇದೇ ಅದರೊಳಗೆ ನಮಗೆ ಸುಖ ಅನ್ನಿಸ್ತಾ ಇದೆ. ಅಂಥೇಳಿ ನಮಗ ಸರ್ವಜ್ಞ ಭಗವಂತರ ವಚನದ ಮೇಲೆ ವಿಶ್ವಾಸ ಆಗ್ತಾ. ಜಿತ ನಿದ್ರಃ ಶುಚಿ ಸಂಸ್ತರೆ ತ್ರಿಯಾಯಾಂ ಗಮಯೇತ್. ಉಪವಾಸ ಅಂಗೀಕಾರ ಮಾಡಿದ ಶ್ರಾವಕನು ಧರ್ಮಧ್ಯಾನದಲ್ಲಿ ಲೀನನಾಗಿ, ಧರ್ಮಧ್ಯಾನಾಸಕ್ತೋ ಒಂದು ಶಬ್ದ ಲೀನ ಅಂತ ಹೇಳಿ ಹೇಳಿದ. ಹಗಲು ಹೊತ್ತನ್ನು ಪೂರ್ಣ ಮಾಡುವನು, ಬಹಳ ಅದ್ಭುತ ಅರ್ಥದೆ. ಮತ್ತು ಸಾಯಂಕಾಲದ ಸಾಮಾಯಿಕ ಮೊದಲಾದವನ್ನು ಮಾಡಿ 3 ಪ್ರಹರದವರೆಗೆ ಪವಿತ್ರವಾದ ಹಾಸಿಗೆ ಮೇಲೆ ಕುಳಿತು. ಅಲ್ಲಿ ಅರ್ಥದೊಳಗೆ ಏನಿತ್ತು ರೀ? ಏನಿತ್ತು? ಪವಿತ್ರವಾದ ಹಾಸಿಗೆಯ ಮೇಲೆ ರಾತ್ರಿಯನ್ನು ಪೂರ್ತಿ ಮಾಡಬೇಕು. ನಾವು ಕಥನೆಲ್ಲ ಏನ್ ಮಾಡಿದೇವ್ರಿ? ನಿದ್ರಿಸುವ ಮಾತು ಮಾಡಿದೇವ್ರಿ. ಹೌದೇನಿಲ್ಲ? ಈಗ ನಿದ್ರಿಸುವುದ ಚರ್ಚೆ ಮಾಡಿದೇವಲ್ಲ, ಆದ್ರೆ ಅಲ್ಲಿ ನಿದ್ರೆ ಮಾತೇ ಇಲ್ಲ. ಪವಿತ್ರವಾದ ಹಾಸಿಗೆಯ ಮೇಲೆ ಕುಳಿತು ಯಥಾಶಕ್ತಿ ಸ್ವಾಧ್ಯಾಯ ಮಾಡುತ್ತಾ ರಾತ್ರಿಯನ್ನು ವ್ಯತೀತ ಮಾಡುವುದು. ಜಿತ ನಿದ್ರಹ ಅಂತ ಹೇಳಿದಾರಲ್ಲ, ನಿದ್ರೆ ಜಯಿಸಿ.